ಹೇಗೆ ಹೆಡ್ಗೇವಾರ್ ಅವರ ಜೀವನವನ್ನು ನೋಡಿ ಲಕ್ಷಾಂತರ ಜನ ಮುಂದೆ ಪ್ರೇರಣೆ ತಗೊಂಡ್ರು, ಹಾಗೆ ಬದುಕಿದಂಥವ್ರು ಅಂಬೇಡ್ಕರ್. ಅದಕ್ಕೆ ಸಂಘಕ್ಕೂ ಅಂಬೇಡ್ಕರ್ಗೂ ನಂಟು. ಇದರೊಳಗಡೆ ಹೇಗೆ ಅನೇಕ ಸರ್ತಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಪ್ರಾಣವನ್ನು ತೆಗೆಯೋ ಪ್ರಯತ್ನವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದರು. ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ ಇದನ್ನು. ಅಂಬೇಡ್ಕರ್ ಅವರ ಹಳೆಯ ಪತ್ರಿಕೆಗಳನ್ನು ಸುಟ್ಟರು. ಯಾಕೆ? ಒಂದು ಸರ್ತಿ ಮೂಲ ದಾಖಲೆಗಳು ಹೋಗ್ಬಿಟ್ರೆ ಯಾರೂ ರಿಸರ್ಚ್ ಮಾಡೋಕ್ಕಾಗಲ್ಲ. ಯಾರೋ ರಿಸರ್ಚ್ ಮಾಡೋಕ್ಕೆ ಹೋಗದೆ ಆದರೆ ನಿಮ್ಗೆ ಉಳ್ಕೊಳ್ಳೋದೇನೆ ನವೆಂಬರ್ 14 ಚಾಚಾ ನೆಹರು ಒಂದು ಗುಲಾಬಿ. ಸೊ ಪುಸ್ತಕಗಳನ್ನು ಪತ್ರಿಕೆಗಳನ್ನು ಸುಡುವುದು ನಮಗೆ ಕುತುಬುದ್ದೀನ್ ಐಬಕ್ಕು ಅಥವಾ ಮೊಹಮ್ಮದ್ ಗೋರಿ ಗಜ್ನಿ ಕಾಲದಿಂದ ಅದು ಕಾಂಗ್ರೆಸ್ನ ಕಾಲದ ತನಕನೂ ಬಂದಿತ್ತು. ಇಲ್ಲಿ ಭಗವಧ್ವಜ ಮೊಳಗಬಾರದು, ಕೇಸರಿ ಧ್ವನಿ ಅಡಗಬೇಕು ಅಂಥೇಳಿ ಅನೇಕ ರೀತಿಯಲ್ಲಿ ಲೋಕಮಾನ್ಯ ತಿಲಕರ ಮೊಮ್ಮಗನ್ನೇ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ರು. ವೀರ್ ಸಾವರ್ಕರ್ ಅವ್ರನ್ನ ಟೀಕೆ ಮಾಡೋದಕ್ಕೆ ಗಾಂಧಿ ಹತ್ಯೆಯ ಒಂದು ಸುಳ್ಳು ಆರೋಪವನ್ನು ಕೊಡೋದಾದರೆ ಅಂಬೇಡ್ಕರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಏನು ಕಾರಣ ಕೊಡೋಕ್ಕಾಗುತ್ತೆ? ನೆಲ್ಸನ್ ಮಂಡೇಲ್ ಅವ್ರ ಭಾಷಣ ನೋಡಿ, ತುಂಬ ಚೆನ್ನಾಗಿರುತ್ತೆ, ಆದರೆ ಅದರೊಳಗೆ ಅಂಕಿಅಂಶಗಳನ್ನು ಕೊಡಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ಭಾಷಣಗಳನ್ನು ನೋಡಿ ನೀವು. ಐ ಹ್ಯಾವ್ ಎ ಡ್ರೀಮ್ ಅಂತ ಒಂದು ಭಾಳ ಪ್ರಸಿದ್ಧವಾದ ಭಾಷಣ ಅವ್ರದ್ದು, ತುಂಬ ಅದ್ಭುತವಾದ ಭಾಷಣ. ಇಲ್ಲಿ ಬಂದಿದ್ದರು ಅವರು, ನಮ್ಮ BP ವಾಡಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಅವ್ರು ಭಾಷಣ ಮಾಡಿದ್ದಾರೆ. ಹಾಗಾಗಿ ಅದೆಲ್ಲ ರೆಕಾರ್ಡ್ ಆಗಿಲ್ಲ, ಬೆಂಗಳೂರಿನ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿಲ್ಲ ಅಷ್ಟೇ. ಅಂಬೇಡ್ಕರ್ ಅವ್ರು ಬೆಂಗಳೂರಿಗೆ ಬಂದಿದ್ದರು. ಅಂಬೇಡ್ಕರ್ ಅವ್ರನ್ನ ನೋಡಿರೋರು SR ರಾಮಸ್ವಾಮಿ ಅವರು. ರಾಮಸ್ವಾಮಿ ಅವರು ಹೇಳಿದ ಮಾತಿದು. ಸೆಂಟ್ರಲ್ ಕಾಲೇಜ್ ಇದೆಯಲ್ಲ ಬೆಂಗಳೂರು ಸೆಂಟ್ರಲ್, ಅಲ್ಲೇ ಮುಂಚೆ ಬೆಂಗಳೂರು ಯೂನಿವರ್ಸಿಟಿ ಇದ್ದಿದ್ದು. ಸೆಂಟ್ರಲ್ ಕಾಲೇಜ್ನಲ್ಲಿ ಅವರು ಯಾವುದೋ ಒಂದು ಕಾರ್ಮಿಕ ಚಳುವಳಿಯೋ ಏನೋ ಅವ್ರು ಮಾಡುವ ಹೋರಾಟದ ಒಂದು ಕಾರಣಕ್ಕೆ ಬಂದಿದ್ದರು. ಅದು ಒಂದು ತುಂಬಿದ ಸಭೆ, ಅಂದರೆ 9 ರಿಂದ 10 ಜನ ಇದ್ದರು ಸಭೆಯಲ್ಲಿ. ಅಂಬೇಡ್ಕರ್ ಭಾಷಣ ಮಾಡುವಾಗ 9 ರಿಂದ 10 ಜನ ಇದ್ದರು. ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ನೂರಾರು ವಿಶ್ವವಿದ್ಯಾಲಯಗಳು, ಸಾವಿರಾರು ಲೈಬ್ರರಿಗಳು, ಲಕ್ಷಾಂತರ ವಿಗ್ರಹಗಳು, ಅವ್ರ ಹೆಸರಿನಲ್ಲಿ ಒಂದೊಂದು ಭಾಷೆನಲ್ಲೂ 100 ಮಿನಿಮಮ್ ಪುಸ್ತಕ ಬಂದಿದೆ, ಸಿನಿಮಾ ಬಂದಿದೆ, ಡಾಕ್ಟ್ರೇಟ್ಗಳಿಗೆ ಇದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ವೇದಕಾಲದಿಂದನೂ ನಮ್ಮ ದೇಶದಲ್ಲಿ ಹೇಳಿರೋ ಒಂದು ಮಾತು ಏನಂದರೆ, ವ್ಯಕ್ತಿ ಸಾಯ್ತಾನೆ ಅಥವಾ ಸಾಯ್ತಾಳೆ, ವಿಚಾರ ಸಾಯಲ್ಲ ಅಂತ. ನೀವೇನಾದರೂ ಒಂದಷ್ಟು ಆಚಾರ ಸಂಹಿತೆಯ ಕ್ರಾಂತಿ ಮಾಡಿದರೆ ಒಂದಷ್ಟು ಕಾಲ ಇರುತ್ತೆ, ಹೊಟ್ಟೋಗುತ್ತೆ ಅಥವಾ ಪರಿವರ್ತನೆಗೊಳ್ಳುತ್ತೆ. ವಿಚಾರದ ಮನುಷ್ಯನ ಬುದ್ಧಿ, ಮಿದುಳು, ಪ್ರಜ್ಞೆಯ ಹಂತದಲ್ಲಿ ಏನಾದರೂ ಒಂದು ಬೀಜವನ್ನು ಬಿತ್ತಿದ್ರೆ ಅದಷ್ಟು ಸುಲಭಕ್ಕೆ ಸಾಯೋದಿಲ್ಲ. ಸ್ವಾತಂತ್ರ್ಯ ಅಥವಾ ಸಮಾನತೆ ಈ ರೀತಿಯ ಅಂಶಗಳನ್ನು ಅವರು ಭಾರತೀಯ ಪರಂಪರೆಯಿಂದ ತೆಗೆದುಕೊಂಡೆ ಅಂತ ಅವರು ಅನೇಕ ಭಾಷಣಗಳಲ್ಲಿ ಹೇಳ್ತಾರೆ. ಯಾವ ಒಂದು ಮಗ್ಗಲು ನಮ್ಮ ದೇಶದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಚರಿತ್ರೆ ಇತ್ತು ಮತ್ತು ಈಗ ರೋಹಿಣಾಕ್ಷ ಅವ್ರು ಹೇಳಿದಂತೆ ಇಸ್ಲಾಂನ, ವಿಶೇಷವಾಗಿ ಇಸ್ಲಾಂನ ದಾಳಿಯ ಕಾರಣ ಕೊಟ್ಟೋಯ್ತು ಒಂದು ಬೌದ್ಧ ಒಂದು ಚಿಂತನೆಯ ಭಾಗ, ಅದನ್ನು ಅವರು ಒಂದು ಸರ್ತಿ ಒಂದು ರೀತಿ ಶಾಕ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಅವರು ಕೊಡುವ ಪ್ರಯತ್ನವನ್ನು ಮಾಡಿದರು. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಾನೊಂದು ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಹೇಳ್ತೀನಿ. ಇದೊಂಥರ ವಿಶೇಷ ನನಗೆ, ನನ್ನ ಪುಸ್ತಕದ ಬಗ್ಗೆ ನಾನು ಮಾತನಾಡೋದು. ತುಂಬ ಸರ್ತಿ ನಾನು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆಯವ್ರು ಬರೆದಿರೋ ಪುಸ್ತಕದ ಬಗ್ಗೆ ಗಂಟೆಗಟ್ಟಲೆ ಪರಿಚಯ ಮಾಡಿದ್ದೀನಿ. ಈಗ GB ಹರೀಶ್ ಅಂತ ಒಬ್ಬರು ಲೇಖಕರು ಬರೆದಿರೋ ಪುಸ್ತಕದ ಬಗ್ಗೆ GB ಹರೀಶ್ ಅವರೇ ಪರಿಚಯ ಮಾಡಿಕೊಡ್ಬೇಕು. ಇರಲಿ, ಅದು ಮಾಡ್ತೀನಿ. ಯಾಕೆ ಅವ್ರಿಗೆ ಬೌದ್ಧ ಅನ್ನೋದನ್ನು ಅವ್ರಿಗೆ ಒಂದು ಅವರು ಪರಿವರ್ತನೆ ಆಗಬೇಕು ಅನಿಸೋದಕ್ಕೆ ಒಂದು ಕಾರಣ, ಅವ್ರು ಹೇಳೋದು, ಅವರೇ ಬರೆದಿರೋದು. ಎಲ್ಲಿ ಅಂತ ಹೇಳ್ತೀನಿ. ಸವಿತಾ ಕಬೀರ್ ಅಂತ ಇದ್ದವ್ರನ್ನ ಮದುವೆ ಆದಮೇಲೆ ಸವಿತಾ ಅಂಬೇಡ್ಕರ್ ಅಂತ ಆದರು. ಅವರ ಜೊತೆಯಲ್ಲಿ ಅವರು ಬೌದ್ಧ ಒಂದು ಕಾನ್ಫರೆನ್ಸ್ಗೆ ಬರ್ಮಾಗೆ ಹೋಗಿದ್ರು, ಮಯನ್ಮಾರ್ಗೆ. ಬರ್ಮಾದಲ್ಲಿ ಒಂದು ಸಮಸ್ಯೆ ನಡೀತಿತ್ತು. ಏನಂದರೆ, ರಸ್ತೆ ಅಗಲ ಮಾಡಬೇಕಾಗಿತ್ತು. ರಸ್ತೆ ಅಗಲ ಮಾಡಬೇಕಾದ್ರೆ ಜಾಗ ಬಿಟ್ಕೊಡ್ಬೇಕಲ್ಲ, ಮನೆ ಅಥವಾ ಅಂಗಡಿ, ಚರಂಡಿ ಏನೋ ಒಂದು ಇರುತ್ತಲ್ಲ, ಕಾಂಪೌಂಡು, ಪಾರ್ಕು, ಆ ಜಾಗ ಬಿಟ್ಕೊಡ್ಬೇಕಾದ್ರೆ ಅಲ್ಲಿರುವಂಥ ಕಾರ್ಪೊರೇಟರ್ ಹೇಳಿದ ಮಾತೇನೆಂದರೆ, ಬೌದ್ಧ ಧರ್ಮದಲ್ಲಿ ಈ ಥರದ್ದು ಒಂದು ವಿಶಾಲತೆ ಇದೆ, ಉದಾರತೆ ಇದೆ, ಏನೋ ಒಂದು ಶ್ಲೋಕವನ್ನು, ಮಂತ್ರವನ್ನು ಅವ್ರು ಕೋಟ್ ಮಾಡಿದ್ರು ಬೌದ್ಧ ವಿಚಾರನ. ಈ ಬೌದ್ಧ ಒಂದು ಧರ್ಮದ ಅಥವಾ ಮತದ ಕಾರಣಕ್ಕಾಗಿ ನಾವು ಈ ರಸ್ತೆಯನ್ನು ಮಾಡೋದ್ರ ಮೂಲಕ ನಾವು ನಮ್ಮ ಒಂದು ಬೌದ್ಧ ವಿಚಾರಕ್ಕೆ ಗೌರವ ಕೊಡ್ತಾ ಇದ್ದೀವಿ. ಹಾಗೆಲ್ಲ ನಾವು ಯಾವುದೇ ಸರ್ಕಾರದ ಮೇಲೆ ಕೇಸ್ ಹಾಕದೆ, ಲಿಟಿಗೇಷನ್ಗಳನ್ನು ಮಾಡದೆ, ನಾವು ಇಷ್ಟಿಷ್ಟು ಅಡಿ ಜಾಗನೆಲ್ಲ ಬಿಟ್ಕೊಟ್ಬಿಡೋಣ ಅಂತ ಸಾರ್ವಜನಿಕರು ಒಂದು ವಾರದಲ್ಲಿ ಅವ್ರವ್ರ ಜಾಗಗಳನ್ನು ಸ್ವಯಂ ಪ್ರೇರಣೆಯಿಂದ ಒಂದು ಮೇಯ್ನ್ ರೋಡ್ನಲ್ಲಿ, ಬರ್ಮಾದ ರಂಗೂನ್ನಲ್ಲಿ ಅಥವಾ ಇದರೊಳಗಡೆ ಬಿಟ್ಕೊಟ್ರು. ಈ ಘಟನೆ ನಡೆದಾಗ ಅವರಲ್ಲಿದ್ದರು. ಇದನ್ನು ಯಾರು ಹೇಳ್ತಾರೆ ಅಂದರೆ, ಇದು ವಿಷಯ, ಇದನ್ನು ಯಾರು ಹೇಳ್ತಾರೆ ಅಂದರೆ ಖೈರ್ಮೊಡೆ ಅನ್ನೋರು ಹೇಳ್ತಾರೆ. ಇದುವರೆಗೂ ಕನ್ನಡದ ಸಾಹಿತ್ಯದಲ್ಲಿ ಹೆಚ್ಚು ಉಲ್ಲೇಖ ಆಗದೇ ಇರುವಂಥವರು ಖೈರ್ಮೊಡೆಯವರು. ಆ ಖೈರ್ಮೊಡೆ ಎಂಥ ಅಂಬೇಡ್ಕರ್ ಭಕ್ತ ಅಥವಾ ಅಂಬೇಡ್ಕರ್ ಹುಚ್ಚರು ಅಂದರೆ, ಒಳ್ಳೆಯ ಅರ್ಥದಲ್ಲಿ ನಾನು ಹೇಳ್ತಿರೋದು, ಒಳ್ಳೆ ಹುಚ್ಚು, ಪ್ಯಾಷನ್ ಅಂತೀವಲ್ಲ ಆ ಅರ್ಥದಲ್ಲಿ. ಅಂಬೇಡ್ಕರ್ ಅವ್ರ ಬಗ್ಗೆ ಅವರು 12 ಸಂಪುಟ ಪುಸ್ತಕ ಬರೆದಿದ್ದಾರೆ. 12 ಸಂಪುಟ. ರಾಮಕೃಷ್ಣಾಶ್ರಮದಲ್ಲಿ ವಿವೇಕಾನಂದರ ಬಗ್ಗೆ 3 ಸಂಪುಟದ ಪುಸ್ತಕ ಇದೆ. ವೀರಸನ್ಯಾಸಿ ವಿವೇಕಾನಂದ, ವಿಶ್ವಮಾನವ ವಿವೇಕಾನಂದ, ವಿಶ್ವವಿಜೇತ ವಿವೇಕಾನಂದ ಅಂತ. ಹೀಗೆ ಇನ್ನೂ ಕೆಲವು ದೊಡ್ಡ ದೊಡ್ಡ ಮಹಾಪುರುಷರ ಬಗ್ಗೆ ಕೆಲವು ಸಂಪುಟಗಳಲ್ಲಿ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯುಗಾವತಾರ ರಾಮಕೃಷ್ಣ ಮೊದಲು 4 ವಾಲ್ಯೂಮಲ್ಲಿ ಬಂತು, ಆಮೇಲೆ 2 ವಾಲ್ಯೂಮ್ನಲ್ಲಿ ಬಂತು. ಇನ್ನೂ ಅನೇಕರ ಬಗ್ಗೆ ಬಂದಿದೆ. ಈ ಮನುಷ್ಯ ಅಂಬೇಡ್ಕರ್ ಅವರ
ಒಂದೊಂದು ಪೇಪರ್ಗಳಲ್ಲಿ ಒಂದೊಂದು ಬೇರೆ ಬೇರೆ ಊರುಗಳಿಗೆ ಹೋದಾಗ ಅವ್ರು ಮಾಡಿರೋ ಭಾಷಣಗಳು ಅದನ್ನೆಲ್ಲ ಬೆನ್ನತ್ತಿ ಡೇಟಾ ಕಲೆಕ್ಷನ್ ಮಾಡಿದ್ದಾರೆ. ಏನು ಭಾಳ ಹೇಳ್ಕೊಳ್ಳೋವಂಥ ಹುದ್ದೆಯಲ್ಲಿ ಇದ್ದವರಲ್ಲ. 6 ಸಂಪುಟಗಳಷ್ಟನ್ನು ಅವರು ಸಾಲ ಸೋಲ ಮಾಡಿ ಪುಸ್ತಕಗಳನ್ನು ತಮ್ಮ ಜೀವಿತ ಕಾಲದಲ್ಲಿ ಅವರು ಪ್ರಿಂಟ್ ಮಾಡಿ ಖೈರ್ಮೋಡಿಯವರು. ಆಮೇಲೆ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಖೈರ್ಮೋಡಿಯವ್ರ ಪುಸ್ತಕ ಕೂಡ ನಿಮಗೆ ಸಿಗುತ್ತೆ. ಇವತ್ತು ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ. ರಾತ್ರಿ ಕೂಡ ಚೆಕ್ ಮಾಡಿದ್ದೀನಿ ನಾನು. ಮರಾಠಿ 12 ವಾಲ್ಯೂಮ್ ಸಿಗುತ್ತೆ, ಹಿಂದಿಯಲ್ಲಿ ಕೂಡ ಆಗಿದೆ, ಕೆಲವು ಪುಸ್ತಕ ಸಿಗುತ್ತೆ. ಇನ್ನು 6 ಪುಸ್ತಕಗಳನ್ನು ನೀನು ಪ್ರಿಂಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವ್ರ ಮಗನ ಹತ್ರ ಭಾಷೆ ತಗೊಂಡು ಖೈರ್ಮೋಡಿಯವರು ಪ್ರಾಣ ಬಿಡ್ತಾರೆ. ಅಂದರೆ ಹೇಗೆ ಹೆಡ್ಗೇವಾರ್ ಅವರ ಜೀವನವನ್ನು ನೋಡಿ ಲಕ್ಷಾಂತರ ಜನ ಮುಂದೆ ಪ್ರೇರಣೆ ತಗೊಂಡ್ರು, ಅಥವಾ ಗುರೂಜಿಯವರ ಜೀವನವನ್ನು ನೋಡಿ ಹೇಗೆ ಲಕ್ಷಾಂತರ ಜನ ಪ್ರೇರಣೆ ತಗೊಂಡ್ರು, ಇವತ್ತಿಗೂ ಕೂಡ ಅನೇಕರ ಸಂಘದ ಪ್ರಚಾರಕರ ಮತ್ತು ಕಾರ್ಯಕರ್ತರ ಜೀವನವನ್ನು ನೋಡಿ ಪ್ರೇರಣೆಯನ್ನು ಪಡಿತಾ ಇದ್ದಾರೆ. ಹಾಗೆ ಬದುಕಿದಂಥವರು ಅಂಬೇಡ್ಕರು. ಅದಕ್ಕೆ ಸಂಘಕ್ಕೂ ಅಂಬೇಡ್ಕರ್ಗೂ ನಂಟು. ಈ ನೀಲಿ, ಈ ಕೇಸರಿ ಎರಡು ಒಟ್ಟಿಗೆ ಹೋಗ್ಬೋದು, ಈ ಕೆಂಪು ಮತ್ತು ಈ ಹಸಿರು ಒಟ್ಟಿಗೆ ಹೋಗೋಕ್ಕಾಗಲ್ಲ ಅನ್ನುವುದು ನಮಗೆ ಯಾಕೆ ಒಂದು 75-80 ವರ್ಷಗಳ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಗೊತ್ತಾಗ್ತಿದೆ ಅಂದರೆ, ನೀಲಿ ಅಂದರೆ ದಲಿತ ಚಳವಳಿ, ಅವ್ರದ್ದು ಫ್ಲ್ಯಾಗಿನ ಇದು. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕಾರಣ. ಎರಡನೇದು, ಇದು ಸಿಕ್ಕಿದ್ರೆ ತಕ್ಷಣ ಹೇಳ್ತೀನಿ, ಭಾಳ ಮಜಾ ಇರೋವಂಥದ್ದು. ಇವಾಗ ಅನೇಕರು ಅಂಬೇಡ್ಕರ್ ಅವರ ಬಗ್ಗೆ ಹೇಳುವಾಗ RSSನ ದೂಷಣೆ ಮಾಡ್ತಾ, ಹಿಂದೂ ಸಂಘಟನಾ ಪರಿವಾರಗಳನ್ನು ದೂಷಣೆ ಮಾಡ್ತಾ ನೀವೆಲ್ಲ ಹೈಜಾಕ್ ಮಾಡ್ತಾ ಇದ್ದೀರಾ. ಈಗ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂತ ಪುಸ್ತಕ ಬಂದಾಗ ಅನೇಕರು ನನಗೆ ಬರೆದಿದ್ರು, ಹೌದಾ ನೀವು ಇಲ್ಲಿಗೂ ಬಂದ್ರೆ ನೀವು ಬ್ರಾಹ್ಮಣರು ಅಂಬೇಡ್ಕರ್ಗೂ ಕೈ ಹಾಕ್ತಾ ಇದ್ದೀರಾ, ಈಗ ಎಲ್ಲರನ್ನೂ ನೀವು ನುಂಗಾಕ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಅವರು ಹೇಳಿದರು. ಇದಕ್ಕೆ ಇಂಥ ಮಾತುಗಳಿಗೆ ಜ್ಞಾನದಿಂದ ಅಥವಾ ಮಾಹಿತಿಯಿಂದನೇ ಉತ್ತರ ಕೊಡಬೇಕು. ಅಂಬೇಡ್ಕರ್ ಅವರು ವಿಜಯದಶಮಿ ಸಂದರ್ಭದಲ್ಲಿ ಅವರು ಏನು ಬೌದ್ಧ ಇದಕ್ಕೆ ಪರಿವರ್ತನೆ ಆದರು ಲಕ್ಷಾಂತರ ಜನಗಳ ಜೊತೆಯಲ್ಲಿ, ಆಗ ಅವರು ಒಂದು ದೀಕ್ಷಾ ಸಮಾರೋಪದಲ್ಲಿ ಭಾಷಣ ಮಾಡಿದ್ದಾರೆ. ಅದು ಪ್ರಕಟ ಆಗಿದೆ, ಅವರ ಸಮಗ್ರದಲ್ಲಿ ಸಿಗ್ತದೆ. ಅದರೊಳಗಡೆ ಒಂದು ವಿಷಯದಲ್ಲಿ ಹೇಳ್ತಾರೆ, ಈ ನಾಗಪುರ ಅಂದರೆ ಯಾವುದು? RSSನ ಕೇಂದ್ರ ಕಚೇರಿ ನಾಗಪುರ. ಇವರು ದೀಕ್ಷೆಯನ್ನು ತೆಗೆದುಕೊಂಡಿದ್ದು ನಾಗಪುರದಲ್ಲಿ. ನಾಗಪುರ ಯಾಕೆ? ನಾನು ಭಾಳ ಪರ್ಟಿನೆಂಟಾಗಿ ಈ ಪಾಯಿಂಟ್ಸೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ನಾಗಾ ಜನಗಳಿದಾರಲ್ಲ ಅಂತ ಒಂದು ಸಮುದಾಯ, ನಾಗಾಗಳು ಅಂತ ಇಡೀ ದೇಶದಾದ್ಯಂತ ಇದ್ದಂಥ ಒಂದು ಜನಜಾತಿ. ಅವರು ಬುದ್ಧನ ಕಾಲದಲ್ಲಿ ಭಗವಾನ್ ಬುದ್ಧನ ಭಾಷಣಗಳು ಬೋಧನೆಗಳಿಗೆ ಪ್ರಭಾವಿತರಾಗಿ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ನಾಗಾ ಜನ ಅಂದರೆ ಯಾರೋ ನಾಗಾಲ್ಯಾಂಡಲ್ಲಿ ಇರೋರಲ್ಲ, ಎಲ್ಲ ಮಧ್ಯಪ್ರದೇಶ, ಕರ್ನಾಟಕ, ಆಂಧ್ರ ಎಲ್ಲ ಕಡೆ ಇದ್ದಂಥ ನಾಗಾ ಜನ, ಅದಕ್ಕೆ ಅವರು ಬುದ್ಧನ ವಿಚಾರವನ್ನು ಒಪ್ಕೊಂಡಿದ್ರು. ಆ ನಾಗಾ ಜನಗಳಿಗೆ ಸಂಬಂಧಪಟ್ಟಂತಹ ಈ ಪುರ ಇದೆಯಲ್ಲ, ಇದು ನಾಗಪುರ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ನಾಗ್ಪುರದಿಂದ ಇರುವಂಥ 27 ಮೈಲಿ ದೂರದಲ್ಲಿ ಒಂದು ನದಿ ಇದೆ, ಆ ನದಿ ಹೆಸರು ನಾಗಾ ನದಿ ಅಂತ ಹೇಳ್ತಾರೆ. ಅಂದರೆ ಇದಕ್ಕೊಂದು ಕಲ್ಚರಲ್ ರೂಟ್ಸ್ ಇದೆ, ಒಂದು ಬೌದ್ಧ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಲ್ಚರಲ್ ರೂಟ್ಸ್, ನಮಗೆ ಒಂದು ಸಾಂಸ್ಕೃತಿಕ ಬೇರು ನಾಗಪುರದಲ್ಲಿ ಇರೋದ್ರಿಂದ ನಾವು ನಾಗ್ಪುರದವನ್ನು ಆಯ್ಕೆ ಮಾಡ್ಕೊಳ್ತೀವಿ. ವೈ ನಾಗ್ಪುರ ಅನ್ನೋದಕ್ಕೆ ಹೇಳ್ತಾರೆ. ಈ ತುಂಬ ಜನ ಈಗ ಸಂಘವನ್ನು ಬೇಕಾದ್ರೆ ಎಲ್ಲ ಹೇಳಬೇಕು, ಇವ್ರದ್ದೆಲ್ಲ ಟಿಕೆಟ್ಗಳನ್ನು MP ಗಳದ್ದೆಲ್ಲ ನಾಗ್ಪುರದಲ್ಲಿ ತಯಾರು ಮಾಡ್ತಾರೆ ಅಥವಾ ಕೇಶವಕೃಪದಲ್ಲಿ ತಯಾರು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದೇ ಟೋನಲ್ಲಿ ನಾಗ್ಪುರವನ್ನು ಅವರು ಇಟ್ಕೊಂಡು ಅಂಬೇಡ್ಕರ್ನ ನೀವು ನಿಮ್ಮ ಕಡೆಗೆ ಸೆಳೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ನಾಳೆ ಮುಂದೆ ಈ ಥರ ಮೂರ್ಖರು ಮತ್ತೆ ಈ ಥರ ಹೇಳಬಾರ್ದು ಅಂತಲೋ ಏನು ಅಂಬೇಡ್ಕರ್ ಅವರು ಈ ಅವ್ರದನ್ನೇ ಮಾತು ಕೋಟ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಾಗಪುರವನ್ನೇ ಏಕೆ ಆಯ್ಕೆ ಮಾಡಿಕೊಂಡಿರೆಂದು ಹಾಗೂ ಬೇರೆ ನಗರಗಳನ್ನು ಏಕೆ ಆಯ್ಕೆ ಮಾಡಿಕೊಳ್ಳಲಿಲ್ಲವೆಂದು ಬಹಳಷ್ಟು ಜನ ನಾನು ಕೇಳ್ತಾರೆ. RSS ದೊಡ್ಡ ಪ್ರಮಾಣದ ಸೈನ್ಯವು ನಾಗಪುರದಲ್ಲಿ ಇರುವುದರಿಂದ ಅದಕ್ಕೆ ಪ್ರತಿಯಾಗಿಯೇ ನಾವು ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆಂದು ಕೆಲವರು ಹೇಳುತ್ತಿದ್ದಾರೆ. ಅವ್ರ ಪರವಾಗಿ ವಾದ ಮಾಡ್ತೀಯಾರು, ವಕೀಲರಲ್ವಾ? ಆದರೆ ಇದು ಸತ್ಯವಲ್ಲ, ಅದಕ್ಕಾಗಿ ನಾವು ನಾಗಪುರವನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ನಾವು ಮಾಡಬೇಕಿರುವ ಕೆಲಸಗಳು ಸಾಕಷ್ಟಿವೆ, ನನ್ನ ಜೀವನ ತುಂಬ ಕ್ಷಣಿಕವಾಗಿದೆ, ಹೆಚ್ಚು ನನಗೆ ಆಯಸ್ಸಿಲ್ಲ. ಅದು ಆ ಮಾತಿನ ಅರ್ಥ. ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ ಮಾತು. ಅಡಿಕ್ವೇಟ್ ಅನ್ನೋ ಮಾತನ್ನು ತುಂಬ ಪ್ರೊಫೌಂಡ್, ತುಂಬ ಆಳವಾಗಿ ಬಳಸಿದ್ದಾರೆ. ಪ್ರತಿ ಕ್ಷಣವೂ ನಮ್ಮ ಜೀವನ ಮಹತ್ವದ್ದಾಗಿದೆ, ವ್ಯರ್ಥವಾಗಿ ಕಳೆದು ಹೋಗದಂತೆ ಅದನ್ನು ನೋಡಿಕೊಳ್ಳುತ್ತಿದ್ದೇವೆ. ನಮ್ಮ ಮೂಗನ್ನು ಮುರಿದುಕೊಂಡು ಇನ್ನೊಬ್ಬರನ್ನು ಅವಮಾನಗೊಳಿಸಲು ನಮ್ಮ ಹತ್ತಿರ ಸಮಯವಿಲ್ಲ, ಇನ್ಯಾರಿಗೂ ಕೌಂಟ್ರ್ ಕೊಡೋಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ ಅನ್ನುವುದನ್ನು ತುಂಬ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಥರದ ಅನೇಕ ಸಂಗತಿಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಬರೀಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅಂದರೆ, ಒಂದು ಸಾಮಾನ್ಯವಾದ ಕುಟುಂಬದಿಂದ ಬಂದು ನನ್ನ ಒಂದು ಓದು ಬರಹವನ್ನು ನಾನೇ ಅದಕ್ಕೆ ಬೇಕಾದ ಹಣವನ್ನು ಹೊಂದಿಸ್ಕೊಂಡು ಓದಿ ಬಂದವನು ನಾನು. ಅಂದರೆ ಶಾಲೆಯಿಂದ ಹಿಡಿದು ಫೀಸನ್ನು ಕಟ್ಕೊಂಡು ಬಂದವನು ನಾನು, ಮನೆಯ ಒಂದು ಇದಿಲ್ಲದೆ, ಏನು ಇಲ್ಲದೆ, ಬೆಂಬಲವಿಲ್ಲದೆ.
ಆಗ ಒಂದು ರೂಮ್ ಮಾಡ್ಕೊಂಡಿದ್ದೆ, ನಮ್ಮೂರು ಹಾಸನ, ಒಂದು ರೂಮ್ ಮಾಡ್ಕೊಂಡು, ನನಗೂ ಅಂಬೇಡ್ಕರ್ಗೂ ಇರುವ ಸಂಬಂಧ ನಾನು ಬೆಳೆದ ಮೇಲೆ ಬಂದಿರೋದಲ್ಲ, ನಾನು ಬೆಳೆಯೋ ಹಂತದಲ್ಲಿ ಬಂದಿರೋದು, ಬಾಲ್ಯಾವಸ್ಥೆಯಲ್ಲಿ ಬಂದಿರೋದು. ಆಗ ಒಂದು ರೂಮ್ನಲ್ಲಿ ಇದ್ದು ಮಕ್ಕಳಿಗೆ ಪಾಠ ಮಾಡ್ತಿದ್ದೆ, ಟ್ಯೂಷನ್ ಮಾಡ್ತಿದ್ದೆ, ಅದರಿಂದ ಬರುವ ಹಣದಿಂದ ನಾನು ಜೀವನ ಮಾಡ್ತಿದ್ದೆ, ಫೀಸ್ ಕಟ್ತಿದ್ದೆ, ಪುಸ್ತಕನೂ ತೊಗೊಳ್ತಿದ್ದೆ. ಆ ಕಾಲದಲ್ಲಿ ಕನ್ನಡದಲ್ಲಿ ಅಂಬೇಡ್ಕರ್ ಅವರ ಬರವಣಿಗೆಗಳು ಶುರುವಾಯಿತು, ಬರಲಿಕ್ಕೆ ಅನುವಾದಗಳು ಬರೋಕ್ಕೆ ಶುರುವಾಯಿತು. ಅದು 25 ರೂಪಾಯಿ ಇರ್ಬೋದು ಅಲ್ಲ, ಆಗ ನೀಲಿ ಕಲರ್ದೊಂದು ಹಳದಿ ನೀಲಿ ಕಲರ್ದೊಂದು ಮುಖಪುಟ ಬರ್ತಾಯಿತ್ತು ಪುಸ್ತಕ. ಆ ಪುಸ್ತಕಗಳನ್ನು ತೆಗೊಳ್ಬೇಕಾದ್ರೆ ಆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋಗಿ ಹಾಸನದಲ್ಲಿ ಅಲ್ಲೊಬ್ಬರು ಕುಮಾರ್ ಅಂತ ಈಗಲೂ ಇದ್ದಾರೆ, ಇವಾಗ ಇಲ್ಲಿದೆಯಲ್ಲ ಕನ್ನಡ ಭವನದಲ್ಲಿ ಕುಮಾರ್ ಇದ್ದಾರೆ. ಅಲ್ಲಿ ಈ ಸತಿ 5 ರೂಪಾಯಿ ಕೊಡೋದು, 8 ರೂಪಾಯಿ ಕೊಡೋದು, 13 ರೂಪಾಯಿ ಕೊಡೋದು, ಎಷ್ಟೋ ಕೊಟ್ಟದ್ದು 25 ರೂಪಾಯಿ ಆದಮೇಲೆ ಒಂದು ಸಂಪುಟ ತೊಗೊಂಬರೋದು. ನನಗೋಸ್ಕರ ಅಷ್ಟು ಸಂಪುಟ ಅವರು ಎತ್ತಿಟ್ಟಿರಬೇಕು, ಅದನ್ನು ಮಾರಾಟ ಮಾಡೋಂಗಿಲ್ಲ. ಹೀಗೆ ಹಂತವಾಗಿ ಅಂಬೇಡ್ಕರು ನನ್ನ ಹೃದಯವನ್ನು, ನನ್ನ ರೂಮನ್ನು, ಕೋಣೆಯನ್ನು ಪ್ರವೇಶ ಮಾಡಿದರು. ನಮ್ಮೂರಿನಲ್ಲಿ ಅಂಬೇಡ್ಕರ್ ಪುಸ್ತಕ ಎಲ್ಲ ಇಟ್ಕೊಂಡು ನಾನು ಓದ್ತಿದ್ದಾಗ ಅನೇಕರು ನನಗೆ ಇವನೇ ಅಂಬೇಡ್ಕರು ಅಂತ ತಮಾಷೆ ಮಾಡ್ತಾಯಿದ್ರು. ಅದೊಂದು ತಮಾಷೆ ವಿಷಯ ಕೂಡ ಆಗಿತ್ತು. ಸಾಮಾಜಿಕ ಪರಿಸ್ಥಿತಿ ಅವತ್ತಿಂದ ಇವತ್ತಿಗೆ ತುಂಬ ಬದಲಾಗಿದೆ ಅಂತಿಲ್ಲ. ಇದೆಲ್ಲವನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇರುವಂಥ ಕಾಲದಲ್ಲಿ ಅವರು ತುಂಬ ವಿರೋಧಗಳಿಗೆ ಒಳಗಾದರು, ಫಾರ್ ರೈಟ್ ರೀಸನ್ಸ್. ಅವ್ರು ಹೇಳ್ತಾ ಇದ್ದಿದ್ದು ಚುಚ್ತಾ ಇತ್ತು, ಅದಕ್ಕೋಸ್ಕರ ಅವರು ವಿರೋಧಕ್ಕೆ ಒಳಗಾದರು. ಪ್ರಾಯಃ ಪೂನಾದಲ್ಲಿದ್ದಂಥ ಸಮಾಜವಾದಿ ಬ್ರಾಹ್ಮಣರು ಮತ್ತು ಉಳಿದ ಗುಂಪಿನ ಜನಗಳು ಅಲ್ಲದೆ ಬೇರೆ ರೀತಿ ಯಾವುದೋ ಒಂದು ಮೈಸೂರು, ಹಳೆ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಂಥ ಸಂಸ್ಥಾನದ ಭಾಗದಲ್ಲಿ ಏನಾದರೂ ಅಂಬೇಡ್ಕರ್ ಹುಟ್ಟಿ ಬೆಳೆದು ಅವರ ಹೋರಾಟಗಳನ್ನು ಮಾಡೋ ಸಂದರ್ಭ ಬಂದಿದ್ದರೆ ಪರಿಸ್ಥಿತಿ ಬೇರೆ ಇರ್ತಿತ್ತೇನೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಅವ್ರು ಶಾಹು ಮಹಾರಾಜ್ ಇದ್ದರೂ ಕೂಡ ಅಲ್ಲಿ ಕೊಲ್ಹಾಪುರದಲ್ಲಿ ಅವರೇನು ಭಾಳ ದೊಡ್ಡ ಪವರ್ಫುಲ್ ಆಗಿರಲಿಲ್ಲ ಶಾಹು ಮಹಾರಾಜ್. ಹೀಗೆ ಅವ್ರ ಕಾಂಟೆಕ್ಸ್ಟಲ್ಲಿ ನಾವು ನೋಡಬೇಕು. ಸಾವರ್ಕರ್ ಅವರು ಹೊರಗಡೆ ಬಂದು ಇವರಿಗೆ ನೇರ ಸಹಕಾರವನ್ನು ನೀಡುವ ಸ್ಥಿತಿಯನ್ನು ಸಾವರ್ಕರ್ ಇರಲಿಲ್ಲ. ಯಾಕೆಂದರೆ ರತ್ನಗಿರಿ ಜಿಲ್ಲೆಯನ್ನು ಬಿಟ್ಟು ಹೋಗಬೇಕಾದ್ರೆ ಅವರೊಂದು ಸ್ಕೂಲ್ಗೆ ಹೋಗಿ ಒಂದು ಭಾಷಣ ಮಾಡಬೇಕಾದ್ರೂ ಆ ಭಾಷಣವನ್ನು ಬರೆದು ಅಥವಾ ಅವರ ಸರ್ಕಾರದಿಂದ, ಪೊಲೀಸರಿಂದ, ಜಡ್ಜಿಂದ ಎಲ್ಲ ಅವರು ತಗೋಬೇಕಾಗ್ತಿತ್ತು ಪರ್ಮಿಷನ್ನು. ಹೀಗೆ ಅವ್ರಿಗೆ ಸಿಗಬಹುದಾದ ಸಹಕಾರಿಗಳು ಇದ್ದಾಗ್ಯೂ ಅವ್ರು ಯಾರೂ ಅವರಿಗೆ ಸಹಕಾರವನ್ನು ಕೊಡುವ ಸಂದರ್ಭ ಇರಲಿಲ್ಲ. ಈ ಅಂಶ ಇತ್ತು. ಮತ್ತು ಆ ಸಂದರ್ಭದಲ್ಲಿ ಹಠಮಾರಿ ಗಾಂಧಿ ಮತ್ತು ಸ್ವಾರ್ಥಿ ಕಾಂಗ್ರೆಸ್, ಅದ್ರ ಬಗ್ಗೆ ಅವರು ಅವಾಗಲೇ ಹೇಳಿದರು. MK ಗಾಂಧಿ ಅಂತ ನಾನು ಹೇಳೋದು. ಅವರು ಇವರಿಗೆ ಯಾವ ರೀತಿಯ ಸಹಕಾರವನ್ನು ಕೊಡದಂತೆ ನೋಡಿಕೊಂಡ್ರು. ಈ ಕಾಂಟೆಕ್ಸ್ಟನ್ನು ಇಟ್ಕೊಂಡಾಗ ಇಂಟರ್ನ್ಯಾಷನಲಿ ಚೆನ್ನಾಗಿ ಡಾಕ್ಟರೇಟ್ಗಳು, PhDಗಳು ಎಲ್ಲವನ್ನೂ ಪಡ್ಕೊಂಡು ಬಂದಿರೋ ವ್ಯಕ್ತಿ ಇಲ್ಲಿ ತನ್ನ ಅರ್ನಿಂಗ್ ಪ್ರಾರಂಭದಲ್ಲಿ ತನ್ನ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ಹೋರಾಟ ಮಾಡ್ತಾ, ದಲಿತ ಅಸ್ಪೃಶ್ಯ ಸಮುದಾಯದ ಒಂದು ಬಿಡುಗಡೆಗೋಸ್ಕರವೂ ಹೋರಾಟ ಮಾಡ್ತಾ, ಮಹಿಳೆಯರ ವಿಚಾರದಲ್ಲಿ ಅದು ಹೇಳ್ತೀನಿ, ಮಹಿಳೆಯರ ವಿಚಾರದಲ್ಲಿ ಆಗ್ತಿರುವಂಥ ಅನ್ಯಾಯಗಳಿಗೆ ಅವರು ದನಿ ಆಗ್ತಾ ಅದನ್ನು ಸರಿಪಡಿಸ್ಬೇಕು ಅಂಥೇಳಿ ಕಾರ್ಮಿಕ ಹೋರಾಟವನ್ನು ಅವರು ಕೈಗೆತ್ಕೊಂಡ್ರು, ರೈತ ಹೋರಾಟವನ್ನು ಕೈಗೆತ್ಕೊಂಡ್ರು, ಲೇಬರ್ ಮೂಮೆಂಟನ್ನು ಕೈಗೆತ್ಕೊಂಡ್ರು. ಆಮೇಲೆ ಕಾಲ್ಮಾರ್ಕ್ಸು ವಿಚಾರ ಮತ್ತು ಬುದ್ಧನ ವಿಚಾರವನ್ನು ಇಟ್ಕೊಂಡು ಬುದ್ಧ ಮತ್ತು ಕಾಲ್ಮಾರ್ಕ್ಸ್, ಬುದ್ಧ ಅಥವಾ ಕಾಲ್ಮಾರ್ಕ್ಸ್ ಅಂತ ಅವ್ರು ಬರೀತಾರೆ, ಬುದ್ಧನ ದಾರಿ ನಮಗೆ ಉಪಯುಕ್ತವಾಗುತ್ತೆ. ಯಾಕೆಂದ್ರೆ ಈಗ ಅನೇಕ ದೇಶಗಳಿಗೆ ಆಗಿದೆ, ಈಗಾಗಲೇ ಬರ್ಮಾಗಾಗಿದೆ, ಥೈಲ್ಯಾಂಡ್ಗಾಗಿದೆ, ವಿಯೆಟ್ನಾಮ್ಗಾಗಿದೆ, ಚೀನಾಗಾಗಿದೆ, ಜಪಾನ್ಗಾಗಿದೆ, ಎಷ್ಟೋ ದೇಶಗಳಿಗಾಗಿದೆ. ಹಾಗೆ ನಮಗೆ ಅದು ಒಂದು ದಾರಿ ಆಗತ್ತೆ ಅನ್ನುವುದನ್ನು ಅವರು ವಾಪಸ್ಸು ಅವರು ತಮ್ಮ ಬರವಣಿಗೆಗಳಲ್ಲಿ ಕೊಟ್ಟರು. ಹೀಗಾಗಿ ನಮಗೆ ಒಂದು ಅಕಾಡೆಮಿಕ್ ಆಗಿ ಗೊತ್ತಿದ್ದಂತಹ ಬೌದ್ಧವನ್ನು ಮತ್ತೆ ಒಂದು ಮನೆಯಲ್ಲಿ ನಾವೆಲ್ಲರೂ ಆಚರಣೆ ಮಾಡಬಹುದಾದ ರೀತಿಯ ಒಂದು ಬೌದ್ಧವನ್ನಾಗಿ ಮಾಡುವ ಕೆಲಸವನ್ನು ಅಂಬೇಡ್ಕರ್ ಮಾಡಿದರು. ಹರಿಪ್ರಕಾಶ್ ಕೊನೆಮನೆಯವರು ಅವರು ಇವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ನೀವೊಂದು ಸೀರೀಸ್ ಬರೀರಿ ಅಂತ ಅವರು ಹೇಳಿದ್ರು. ಸಂಪಾದಕರು ಹೇಳಿದ ಮೇಲೆ ಅದು ಆದೇಶ ಅದು ನ್ಯೂಸ್ ಪೇಪರ್ನಲ್ಲಿ. ನಾನು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ. ಆಯಿತು ಅಂತ ಹೇಳಿ ವಾರಕ್ಕೊಂದಲ್ವ ಅಂತ ಸುಮ್ಮನೆ ಅಂದರೆ ಸಾಪ್ತಾಹಿಕ ಪುರವಣಿ ಕೊಡ್ತಾರಲ್ಲ, ಇಲ್ಲ ನಿಮಗೆ ಓಪೆಡ್ ಪೇಜ್, ಮಧ್ಯದ ಪೇಜ್ ಕೊಡ್ತೀವಿ, ದಿನ ಬರೀಬೇಕು ಅಂದರು. ದಿನ ಅಸೈನ್ಮೆಂಟ್ ಇದು, ನೀವು ಒಂದು ವಾರ ಬರೀರಿ ಅಂತ ಹೇಳಿದ್ರು. ಯಾವ ಪೇಪರ್ನವರು ನನಗೆ ಗೊತ್ತಿರೋಂಗೆ ಅಂಬೇಡ್ಕರ್ ಬಗ್ಗೆ ಬಹಳ ತುತ್ತೂರಿ ಓದೋ ಪೇಪರ್ಗಳನ್ನು ಸೇರಿದಂತೆ ಓಪೆಡ್ ಪೇಜ್ ಮಧ್ಯದ ಪುಟದಲ್ಲಿ ಇಡೀ ಒಂದು ಮುಕ್ಕಾಲು ಪುಟನ ಅಂಬೇಡ್ಕರ್ಗೋಸ್ಕರ ಒಂದು ವಾರ ಕೊಟ್ಟಿರೋದು ಕನ್ನಡ ಪತ್ರಿಕಾ ರಂಗದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಆ ಕೆಲಸನ ವಿಜಯವಾಣಿಯವರು ಮಾಡಿದರು. ಅದನ್ನು ಮಾಡುವ ಸಂದರ್ಭದಲ್ಲಿ ಎಷ್ಟು ಅದಕ್ಕೆ ರೆಸ್ಪಾನ್ಸು ಬಂತು ಅಂದರೆ, ಇವತ್ತೇನು ಎಡ ಬಲ ಇತ್ಯಾದಿಗಳೆಲ್ಲ ನಾವು ಮಾತುಗಳನ್ನು ಕೇಳ್ತೀವಿ, ಎಲ್ಲ ಎಡ ಬಲ ಉತ್ತರ ದಕ್ಷಿಣ ಎಲ್ಲರೂ ಮೆಸೇಜ್ಗಳನ್ನು ಮಾಡಿ, ಮುಡ್ನಾಕೋಡ್ ಚಿನ್ನಸ್ವಾಮಿಯವರು ಇರ್ಬೋದು, ಕುಂವೀರಭದ್ರಪ್ಪ ಇರ್ಬೋದು, ಕಾಳೇಗೌಡ ನಾಗವಾರ ಇರ್ಬೋದು, ಮಾನ ಜವರಯ್ಯ ಇರ್ಬೋದು, ಚಂದ್ರಶೇಖರ್ ಭಂಡಾರಿಯವರು ಇರ್ಬೋದು, ಬೇರೆಯವರು ಎಲ್ಲ ವಲಯದವರು ಕೂಡ ಅವತ್ತು ಯಾರ್ಯಾರಿದ್ರು ಇದಾಗಬೇಕಾಗಿತ್ತು, ಭಾಳ ಒಳ್ಳೆ ಕೆಲಸ ಅಂತ ಹೇಳಿದರು. ಆವಾಗ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವ್ರು ಫೋನ್ ಮಾಡಿ ಈ ಪುಸ್ತಕ ನಾನು ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದ್ರು.
ಆವಾಗ ಇದಿತ್ತಲ್ಲ, ಎಲ್ಲರೂ ಇದನ್ನು ಇಷ್ಟಪಡ್ತಾ ಇದ್ರಲ್ವಾ, ಅದಕ್ಕೆ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂತ ಇದಕ್ಕೆ ಒಂದು ಹೆಸರನ್ನು ಅವರೇ ಕೊಟ್ಟರು. ನಾನು ಕೊಟ್ಟಿದ್ದು ಹೆಸರಲ್ಲ, ಅವರೇ ಕೊಟ್ಟಂತ ಹೆಸರು. ಮತ್ತು ಅದೇ ಲೈಬ್ರರಿಯನ್ನು ಬಳಸ್ಕೊಂಡು 1857 ಗ್ರಂಥವನ್ನು ಮುಂದೆ ವೀರ್ ಸಾವರ್ಕರ್ ಬರೆದಿದ್ರು. ಅದೇ ಲೈಬ್ರರಿಯಲ್ಲಿ ಕೂತ್ಕೊಂಡು ಅಂಬೇಡ್ಕರ್ ಅವರು ತಮ್ಮ ಥೀಸಿಸ್ ಬರೆದ್ರು ಅಂತ ಬರೆದೆ. ತುಂಬ ದಲಿತ ಗುಂಪುಗಳು ನನಗೆ ಬಹಳ ಖಾರವಾದಂಥ ಮೆಸೇಜ್ಗಳನ್ನು ಹಾಕಿದ್ರು. ಬಾಬಾ ಸಾಹೇಬ್ರನ್ನು ನೀವು ಯಾರ ಜೊತೆಗೂ ಹೋಲಿಸ್ಬೇಡಿ, ಅವ್ರ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ನಾನು ಹೋಲಿಸ್ತಾ ಇರಲಿಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೆ. ಅದೇ ಲೈಬ್ರರಿಲಿ ಅವರು ಇದ್ರಪ್ಪ ಅಂತ. ಅಂದರೆ ಒಂದು ಜೀವಂತ ಸಮಾಜದಿಂದ ಹೆಂಗೆ ಲೇಖಕನಿಗೆ ಒಂದು ತಟ್ಟತ್ತೆ, ಅಭಿಪ್ರಾಯಗಳು ಬಂದು ಮುಟ್ಟತ್ತೆ ಅನ್ನೋಕ್ಕೆ ಇದು ಸಾಕ್ಷಿ. ಇದಾದಮೇಲೆ ಇನ್ನೊಂದು ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕದಲ್ಲಿ ಬರೀಬೇಕಾದ್ರೆ ನಮ್ಮ DC ಸುಬ್ರಾಯರು, ಪೊಲೀಸ್ ಡಿಪಾರ್ಟ್ಮೆಂಟ್ ಸುಬ್ರಾಯರು, ಅವರು ಒಂದು ಪುಸ್ತಕ ತೊಗೊಂಬಂದು ಕೊಟ್ಟರು. ಇದು ಅಂಬೇಡ್ಕರ್ ಅವರ ಹತ್ಯೆಗೆ ಸಂಬಂಧಪಟ್ಟಿದ್ದು. ನಾವು ಗಾಂಧೀಜಿಯವ್ರ ಹತ್ಯೆ ಬಗ್ಗೆ ಕೇಳಿರ್ತೀವಿ, ದೀನ್ ದಯಾಳರ ಅನುಮಾನಾಸ್ಪದ ಸಾವಿನ ಬಗ್ಗೆ ಕೇಳಿರ್ತೀವಿ, ಶ್ಯಾಮಪ್ರಸಾದ್ ಮುಖರ್ಜಿಯವರು ಜಮ್ಮು ಕಾಶ್ಮೀರದಲ್ಲಿ ಹೋರಾಟ ಮಾಡುವಾಗ ಜೈಲಲ್ಲಿ ಅವರು ಪ್ರಾಣ ಬಿಟ್ಟರು ಅಥವಾ ಅವ್ರದ್ದು ರೀತಿ ಒಂದು ಡೌಟ್ಫುಲ್ ಆದಂಥದ್ದು ಇದು ಕೇಳಿರ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಕೇಳಿರ್ತೀವಿ. ಅಂಬೇಡ್ಕರ್ ಬಗ್ಗೆ ಕೇಳಿರೋದು ಕಡಿಮೆ. ಇದನ್ನು ಅವರು ಒಬ್ಬರು ವಿಲಾಸ್ ಖರಾತ್ ಅನ್ನೋರು ಮಾಡಿರೋ PhD, ಇದು ಮರಾಠಿಯಲ್ಲಿ ಮಾಡಿರೋ PhD. ಈ ಪುಸ್ತಕ ಡೆಲ್ಲಿಯಲ್ಲಿರುವ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ನವರು ಪ್ರಕಟ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಡೆಲ್ಲಿಯವರೇ ಮಾಡಿರೋ ಪುಸ್ತಕ. ಇದನ್ನು JP ದೊಡ್ಡಮನಿ ಅಂತ ಲೇಖಕರು, ಅವ್ರ ಹೆಸರು ಹೇಳಿದ್ರು ಈಗ, ಪುಲೆ ಅವ್ರ ಬಗ್ಗೆ, ಜ್ಯೋತಿರಾವ್ ಪುಲೆ ಅವ್ರ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜೀವನ ಚರಿತ್ರೆಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು. ಅವರೇ ಈ ಪುಸ್ತಕವನ್ನು ಇದು ಮಾಡಿದ್ರು. ಇದರೊಳಗಡೆ ಹೇಗೆ ಅನೇಕ ಸರ್ತಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಪ್ರಾಣವನ್ನು ತೆಗೆಯೋ ಪ್ರಯತ್ನವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದರು. ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ಹೇಳಬೇಕಂತಲೇ ಈ ಕಾರ್ಯಕ್ರಮಕ್ಕೆ ಬಂದಿರೋದು. ಮತ್ತು ಈ ಪುಸ್ತಕದಲ್ಲಿ 4 ಲೇಖನ ಇದೆ. ಅಂಬೇಡ್ಕರ್ ಸಾವಿನ ಹಕೀಕತ್ ಅಂತಲೇ ಲೇಖನಗಳ ಹೆಸರು. ಆ್ಯಕ್ಚುಲಿ ಕನ್ನಡದಲ್ಲಿ ನನಗೆ ಗೊತ್ತಿರುವಂಥ 2 ಅಕ್ಷರ ಬಂದಿಲ್ಲ. ಈ ಸಬ್ಜೆಕ್ಟ್ ಮೇಲೆ ಯಾರೂ ಡಿಸ್ಕಸ್ ಮಾಡಿಲ್ಲ. ಚಂದವಾಗಿರೋದೆಲ್ಲ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಅಧ್ಯಯನಶೀಲತೆ, ಸಂವಿಧಾನ ಶಿಲ್ಪಿ, ಅಸ್ಪೃಶ್ಯತೆಯ ಹೋರಾಟ, ಏನೇನು ಹೇಳ್ಬೋದು ಎಲ್ಲವನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಅವರ ಮೂಕನಾಯಕ ಪತ್ರಿಕೆ ಅಥವಾ ಅವರ ಬಹಿಷ್ಕೃತ ಭಾರತ ಪತ್ರಿಕೆ ಅಷ್ಟು ವರ್ಷ ನಡೆಸಿದ್ರು ಅಲ್ವಾ, ಲೆಟ್ ಅಸ್ ಗೋ ಡೇಟಾ ವೈಸ್, ಯಾಕೆ ಸಿಗ್ತಾ ಇಲ್ಲ? ಯಾಕೆ ಅಂದರೆ ಯಾವ ಪತ್ರಿಕೆಯಲ್ಲಿ ಅವರು ಒಂದು ಸಮಾಜದ ಕುಂದುಕೊರತೆಗಳನ್ನು ಅವರು ಎಕ್ಸ್ಪೋಸ್ ಮಾಡ್ತಾ ಇದ್ರೋ ಆ ಪತ್ರಿಕೆಯ ಲವಲೇಶವು ಉಳಿಯದಂತೆ ಸಮಯ ನೋಡಿ ಆ ಪತ್ರಿಕೆಯ ಕಾರ್ಯಾಲಯಗಳನ್ನು ಸುಟ್ಟರು, ಪ್ರೆಸ್ಸಿಗೆ ಬೆಂಕಿ ಹಾಕಿದ್ರು. ನೀವು ಇತ್ತೀಚೆಗೆ ಬಂದಿರುವ ಸಾವರ್ಕರ್ ಅವರ ಮೂವಿ ಅಥವಾ ಅಟಲ್ ಅಂತ ಒಂದು ಮೂವಿ ಬಂತು, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ. ಆವಾಗ ಗಾಂಧಿ ಹತ್ಯೆಯ ಸಮಯದಲ್ಲಿ ಆಗಿನ್ನೂ ರಾಷ್ಟ್ರಧರ್ಮ ಪತ್ರಿಕೆ ಶುರುವಾಗಿರುತ್ತೆ. ರಾಷ್ಟ್ರಧರ್ಮ ಪತ್ರಿಕೆಗೆ ಇವರೇ ಎಡಿಟರ್ ಆಗಿರ್ತಾರೆ. ದೀನ್ ದಯಾಳರು ಇರ್ತಾರೆ, ದೀನ್ ದಯಾಳರು ಆದಮೇಲೆ ಇವರು ಇರ್ತಾರೆ. ಆವಾಗ ಅದನ್ನು ಹೆಂಗೆ ಪತ್ರಿಕಾ ಕಾರ್ಯಾಲಯಕ್ಕೆ ಬೆಂಕಿ ಹಾಕಿದ್ರು ಅನ್ನೋದನ್ನು ತೋರಿಸ್ತಾರೆ. ಸೊ ಪುಸ್ತಕಗಳನ್ನು, ಪತ್ರಿಕೆಗಳನ್ನು ಸುಡುವುದು ನಮಗೆ ಕುತುಬುದ್ದೀನ್ ಐಬಕ್ಕು ಅಥವಾ ಮೊಹಮ್ಮದ್ ಗೋರಿ ಗಜ್ನಿ ಕಾಲದಿಂದ ಅದು ಕಾಂಗ್ರೆಸ್ನ ಕಾಲದ ತನಕನೂ ಬಂದಿತ್ತು. ಇದು ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು, ಇದು ನಂದೇನು ಸ್ವಂತದ ಕಲ್ಪನೆ ಅಲ್ಲ. ಇದು ಹೇಗೆ ರಾಷ್ಟ್ರಧರ್ಮ ಪತ್ರಿಕೆಯನ್ನು ಸುಟ್ಟರೋ, ಹೇಗೆ ಸಾವರ್ಕರ್ ಅವರು ಬರೆದಂಥ 10,000 ಪತ್ರಗಳನ್ನು ಅವರು ನಾಶ ಮಾಡಿದ್ರು. ಧನಂಜಯ ಕೀರ್ ಹೇಳಿರೋದು 10,000 ಪತ್ರಗಳು. ರಾಸ್ ಬಿಹಾರಿ ಬೋಸ್, ಸುಖದೇವ್, ರಾಜ್ಗುರು, ಭಗತ್ ಸಿಂಗ್ ಇತ್ಯಾದಿ ಸಿಕ್ಕಲಿಲ್ಲ. ಯಾಕೆ? ಅಂಬೇಡ್ಕರ್ ಅವರ ಹಳೆಯ ಪತ್ರಿಕೆಗಳನ್ನು ಸುಟ್ಟರು. ಯಾಕೆ? ಒಂದು ಸರ್ತಿ ಮೂಲ ದಾಖಲೆಗಳು ಹೋಗ್ಬಿಟ್ರೆ ಯಾರೂ ರಿಸರ್ಚ್ ಮಾಡೋಕ್ಕಾಗಲ್ಲ. ಯಾರೋ ರಿಸರ್ಚ್ ಮಾಡೋಕ್ಕೆ ಹೋಗದೆ ಆದರೆ ನಿಮ್ಗೆ ಉಳ್ಕೊಳ್ಳೋದೇನೆ ನವೆಂಬರ್ 14, ಚಾಚಾ ನೆಹರು, ಒಂದು ಗುಲಾಬಿ. ವಿತ್ ಹೈಯೆಸ್ಟ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ. ನನಗೇನು ಭಯವೂ ಇಲ್ಲ, ಫೇವರು ಇಲ್ಲ. ನೋ ಫಿಯರ್, ನೋ ಫೇವರ್. ಯಾಕೆ ಅಂದರೆ ನಿಮಗೆ ನೆಹರು ಅವರ 65 ಸಂಪುಟಗಳ ಬರವಣಿಗೆ ಸಿಕ್ಕತ್ತೆ. ನನ್ನ ಹತ್ರವೇ 44 ಸಂಪುಟ ಕೊಂಡಿಟ್ಕೊಂಡಿದ್ದೀನಿ ನಾನು. ಅವ್ರದ್ದು ಒಟ್ಟು ಬರವಣಿಗೆ ನೆಹರು ಮೆಮೋರಿಯಲ್ ಲೈಬ್ರರಿ ಅವ್ರು ಮಾಡಿ ಇನ್ನೂ ಬರ್ತಾನೆ ಇದೆ. ಗಾಂಧೀಜಿಯವ್ರದ್ದು 95-98 ಸಂಪುಟಗಳು, ಅದು ಅರೌಂಡ್ 100 ವಾಲ್ಯೂಮ್ ಸಿಗುತ್ತೆ. ಅವ್ರು ಮಾಡಿರೋ ಟೆಲಿಗ್ರಾಮಿಂದ ಹಿಡಿದು, ಒಂದು ಲೈನಿಂದ ಹಿಡಿದು ಎಲ್ಲ ಸಿಗುತ್ತೆ, ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸಾವರ್ಕರ್ ಅವರು ಸಿಕ್ಕಲ್ಲ. ಅಂಬೇಡ್ಕರ್ ಅವರು ಬರೆದಿರೋದು ಬರೀ ಅದು ಬೇರೆ ಕತೆ, 23 ಸಿಗುತ್ತೆ. ಇಫ್ ಅಂಬೇಡ್ಕರ್ ಅಂತೇನಲ್ಲ, ಇಫ್ ಅಂಬೇಡ್ಕರ್ ಈಸ್ ದಿ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವ್ರನ್ನ ಅವಾಗಲೇ ನೀವು ಭಾರತ ರತ್ನ ಕೊಡ್ಬೋದಾಗಿತ್ತಲ್ಲ, ನೀವು ತೊಗೊಳಕ್ಕೆ ಮುಂಚೆ. ನೆಹರುಗೆ, ಇಂದಿರಾ ಗಾಂಧಿಯವ್ರಿಗೆ ನಾನು ಕೇಳೋದು, ನೀವು ತಗೊಳಕ್ಕೆ ಮುಂಚೆ ಆವಾಗಲೇ ಕೊಡ್ಬೋದಾಗಿತ್ತಲ್ಲ. ಅಷ್ಟು ವರ್ಷ ಯಾಕಾದ್ರಿ ಶತಮಾನೋತ್ಸವದಲ್ಲಿ? ಹೆಂಗಾದರೂ ಮಾಡಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, RPI ಅಂತಿತ್ತು, ಅದನ್ನು ಮಟ್ಟ ಹಾಕಿದ್ರು. ಹೆಂಗೆ ಹಿಂದೂ ಮಹಾಸಭಾದ ಮಾಡಿದ್ರು, ಅದಕ್ಕೆ ಮುಂಚೆ ಆರ್ಯ ಸಮಾಜವನ್ನು ಮಾಡಿದ್ರು. ಆರ್ಯ ಸಮಾಜ ರಾಜಕೀಯ ಪಕ್ಷ ಅಲ್ಲ, ಅದು ಸಾಂಸ್ಕೃತಿಕ, ಧಾರ್ಮಿಕ, ವೈದಿಕ ವಿಚಾರವನ್ನು ಹೇಳೋ ಪಕ್ಷ, ಅದು ಗುಂಪು. ಶ್ರದ್ಧಾನಂತರ ಹತ್ಯೆಯ ನಂತರ ನಮ್ಮ ಸತ್ಯವ್ರತರು ಇಲ್ಲೇ ಇದ್ದಾರೆ. ಅದಾದಮೇಲೆ ಒಂದು ರೀತಿ ಅದನ್ನು ದುರ್ಬಲ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾಕೆಂದರೆ ಯಾರ್ಯಾರು ಈ ನೆಲದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾರೆ,
ಈ ನೆಲದ ಮೂಲ ಬೇರುಗಳು, ಅದು ಬೌದ್ಧವೋ ವೈದಿಕವೋ ರಾಮನೋ ಕೃಷ್ಣನೋ ಬುದ್ಧನೋ ಕಾಳಿಯೋ ಗಣಪತಿಯೋ ಮಾರಮ್ಮನೋ ಎಲ್ಲಮ್ಮನೋ, ಒಟ್ಟಿನಲ್ಲಿ ಆ ಜಾನಪದ ಸತ್ವ ಇರ್ಬೋದು ಶಿಷ್ಟ ಸತ್ವ ಇರ್ಬೋದು, ಅದು ಬರಬಾರ್ದು. ಇಲ್ಲಿ ಭಗವದ್ಧ್ವಜ ಮೊಳಗಬಾರದು, ಕೇಸರಿ ಧ್ವನಿ ಅಡಗಬೇಕು ಅಂಥೇಳಿ ಅನೇಕ ರೀತಿಯಲ್ಲಿ ಲೋಕಮಾನ್ಯ ತಿಲಕರ ಮೊಮ್ಮಗನ್ನೇ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ರು. ಎರಡು ಆಗಿರುವಂಥದ್ದು. ಇದನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವಂತಹ ಪ್ರತಿಭಾಶಾಲಿ ಧ್ವನಿಗಳು ಯಾವುದಿದೆ, ಸ್ವದೇಶಿ ಧ್ವನಿಗಳು ಯಾವುದಿದೆ, ಅಂಬೇಡ್ಕರ್ ಧ್ವನಿಯು ಸೇರಿದಂತೆ, ಅದು ಬರಬಾರ್ದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಎ ಗ್ರ್ಯಾಂಡ್ ಪ್ಲ್ಯಾನ್. ಸುಮ್ಮನೆ ಏನೋ ಅಪರೂಪಕ್ಕೆ ಒಂದು ಸತಿ ಮಾಡಿಬಿಟ್ರು ಅಂತಲ್ಲ. ವೀರ್ ಸಾವರ್ಕರ್ ಅವ್ರನ್ನ ಟೀಕೆ ಮಾಡೋದಕ್ಕೆ ಗಾಂಧಿ ಹತ್ಯೆಯ ಒಂದು ಸುಳ್ಳು ಆರೋಪವನ್ನು ಕೊಡೋದಾದರೆ, ಅಂಬೇಡ್ಕರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಏನು ಕಾರಣ ಕೊಡೋಕ್ಕಾಗತ್ತೆ? ಏನೂ ಕಾರಣ ಕೊಡೋಕ್ಕಾಗಲ್ಲ. ಸಂವಿಧಾನದ ಶಿಲ್ಪಿ ಅಥವಾ ದೊಡ್ಡ ವಿದ್ವಾಂಸರು, ಅರ್ಥಶಾಸ್ತ್ರಜ್ಞರು ಎಲ್ಲ ಆಗಿದ್ದರು. ಯಾಕೆ? ಬ್ರಿಟಿಷರ ರೂಪಾಯಿಯ ವ್ಯವಸ್ಥೆ ನಮ್ಮ ದೇಶದ ಆರ್ಥಿಕತೆಗೆ ಹೇಗೆ ಪೂರಕ ಅಲ್ಲ. ಆಡಮ್ ಸ್ಮಿತ್ ಮತ್ತು ಕೀನ್ಸ್ ಹೇಳುವಂಥ ಎಕನಾಮಿಕ್ ಥಿಯರಿಗಳು ಭಾರತಕ್ಕೆ ಹೆಂಗೆ ಅಪ್ಲೈ ಆಗಲ್ಲ. ಹಾಗಾಗಿ ಏನು ಅಪ್ಲೈ ಆಗುತ್ತೆ ಅನ್ನೋದನ್ನು ಅವ್ರು ಮಾಡಿ ತೋರಿಸಿದ್ರು. ಅದರ ಸಾರಾಂಶ ರೂಪದ ಭಟ್ಟಿ ಇಳಿಸಿದಂಥ ಡಾಕ್ಯುಮೆಂಟ್ ತಯಾರಾಯಿತು. ಆ ಡಾಕ್ಯುಮೆಂಟಿನ ಆಧಾರದ ಮೇಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಕೊಂಡಿತ್ತು. ಹೆಂಗೆ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿದ ಪ್ಲಾನಿಂಗ್ ಕಮಿಷನ್ನ ಡ್ರಾಫ್ಟಿನ ಆಧಾರದ ಮೇಲೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಆಯಿತು. ಆದರೆ ಅದನ್ನು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಅಂತ ಯಾರಿಗೂ ಗೊತ್ತಿಲ್ಲ. ಈಗ RBIನ ಸ್ಥಾಪನೆಯಲ್ಲಿ ಇವರು ಪಾತ್ರ ಇತ್ತು, ಅದನ್ನು ಹೇಳಲೇ ಇಲ್ಲ. ದಾಮೋದರ ಹಿರಾಕುಡ್ ವ್ಯಾಲಿ ಪ್ರಾಜೆಕ್ಟ್ಸ್ನ ಮೂಲ ರೂವಾರಿ ಇವರೇ, ಹೇಳಲೇ ಇಲ್ಲ. ಅಂದರೆ ಅಂಬೇಡ್ಕರ್ ಅವರ ಅಗ್ರಿಕಲ್ಚರ್ ಪಾಲಿಸಿ, ವಾಟರ್ ಪಾಲಿಸಿ, ಬಾರ್ಡರ್ ಪಾಲಿಸಿ, ಇಂಡಿಯಾ ಚೈನಾ ಪಾಲಿಸಿ, ಹಿಮಾಲಯ ಪಾಲಿಸಿ, ಇಂಡಿಯಾ ಪಾಕಿಸ್ತಾನದ ಬಗ್ಗೆ ಅವ್ರು ಹೇಳಿರೋ ಮಾತುಗಳು, ಅಸ್ಪೃಶ್ಯತೆ ಬಗ್ಗೆ ಹೇಳಿರೋದು, ಪ್ರಾಸ್ಟಿಟ್ಯೂಷನ್ ಬಗ್ಗೆ ಹೇಳಿರೋದು, ರೆಡ್ ಲೈಟ್ ಏರಿಯಾ ಆಫ್ ಮುಂಬೈ ಬಗ್ಗೆ ಹೇಳಿರೋದು, ಆ ವಿಷಯನೂ ಹೇಳಿಲ್ಲ. ಮೂಲದಲ್ಲಿ ಅವರು ಅನೇಕ ವಿಷಯಗಳನ್ನು ಇವರು ಆರ್ಯ ಆಕ್ರಮಣದ ಸುಳ್ಳು ಅಂತ ಹೇಳಿದ್ರಲ್ಲ, ಆ ರೀತಿ ಮಾತು. ಅದನ್ನು ವಿವೇಕಾನಂದರು ಹೇಳಿದರು, ಡಾಕ್ಟರ್ ಸಂಪೂರ್ಣಾನಂದರು ಹೇಳಿದರು. ಆದರೆ ಅಕಾಡೆಮಿಕ್ ಆಗಿ ಸಂಪೂರ್ಣಾನಂದರು ರಾಜಕಾರಣಿಗಳು, ವಿವೇಕಾನಂದರು ಸನ್ಯಾಸಿಗಳು. ಅಕಾಡೆಮಿಷಿಯನ್ನಾಗಿ ಮೊದಲು ಅದನ್ನು ತುಂಬ ದೀರ್ಘವಾಗಿ ಒಂದು ಗ್ರಂಥ ರೂಪದಲ್ಲಿ ಮಂಡಿಸಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು. ಆ ವಿಚಾರ ಯಾರಿಗೂ ಅವಾಗ ಬೇಕಾಗಲಿಲ್ಲ, ಅವರು ಅದನ್ನು ಪಕ್ಕಕ್ಕಿಟ್ಟರು. ನಮಗನ್ಸುತ್ತೆ ಎಷ್ಟೊಂದು ಸರ್ತಿ ನೆಹರು ಅವ್ರ ಕಾಲ, ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಲ್ಲ ಕಾಲದಲ್ಲಿ ವೈದಿಕ ವಿಚಾರಗಳಿಗೆ ಮಹತ್ವ ಕೊಡದೇ ಇರ್ಬೋದು, ಬೌದ್ಧ ವಿಚಾರಕ್ಕಾರು ಕೊಟ್ಟಿರ್ಬೋದು ಅಂತ. ಭಗವಾನ್ ಬುದ್ಧನ 2500ನೇ ವರ್ಷದ ಒಂದು ಜನ್ಮ ದಿನಾಚರಣೆ ಬಂತು ನೆಹರೂರ ಸರ್ಕಾರ ಇದ್ದಾಗ. ಸಣ್ಣ ಪುಟ್ಟ ಸಂಸ್ಥೆಗಳಿಂದ ಹಿಡಿದು ಅದ್ರ ಮೇಲೆ ಡ್ಯಾನ್ಸ್ ಮಾಡೋದು, ಆಕಾಶವಾಣಿಯಲ್ಲಿ ಒಂದು ನಾಟಕ ಬರೆಯೋದು, ಎಲ್ಲದಕ್ಕೂ ಯಾರ್ಯಾರು ಎಷ್ಟೆಷ್ಟು ಫಂಡ್ ಕೇಳಿದ್ರೋ ಕಲಾವಿದರು, ಸಾಹಿತಿಗಳು, ಲೇಖಕರು ಎಲ್ಲವನ್ನೂ ಸರ್ಕಾರ ಕೊಡ್ತು. ಅದರ ಉಸ್ತುವಾರಿಗೆ ರಾಧಾಕೃಷ್ಣನ್ ಕೂಡ ಇದ್ದರು, ಸರ್ವಪಲ್ಲಿ ರಾಧಾಕೃಷ್ಣನ್. ಅಂಬೇಡ್ಕರ್ ಅವರು ಬುದ್ಧ ಆ್ಯಂಡ್ ಈಸ್ ಧಮ್ಮ ಪುಸ್ತಕವನ್ನು ಬರೆದಿದ್ರು. ಪುಸ್ತಕ, ಈ ಪುಸ್ತಕನ ಪ್ರಿಂಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಸ್ವಲ್ಪ ಧನ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾರೆ ಭಾರತದ ಮಾಜಿ ಕಾನೂನು ಸಚಿವ, ಸಂವಿಧಾನ ಶಿಲ್ಪಿ. ಫಂಡ್ ಇಲ್ಲ ಅಂತ ರಾಧಾಕೃಷ್ಣನ್ ಬರೆದ್ರು. ಅಂಬೇಡ್ಕರ್ ಅವರು ಬರೆದಿರೋಷ್ಟು ದೊಡ್ಡಗೆ ಯಾಕೆ? ಬಂದುಬಿಟ್ರೆ ವಿಚಾರವು ಮೊಳಗುತ್ತದೆ. ಜಗತ್ತು ಹೆದರುವುದು ವಿಚಾರಕ್ಕೆ, ಮನುಷ್ಯರ ಮಜಲ್ಗಲ್ಲ. ಮಜಲ್ ಪವರ್ ಇವತ್ತಿರುತ್ತೆ, ಆಮೇಲೆ ಬಿದ್ದೋಗುತ್ತೆ. ಮನಿ ಪವರ್ ಇವತ್ತಿರುತ್ತೆ, ಬಿದ್ದೋಗುತ್ತೆ. ಇನ್ಫ್ಲೂಯೆನ್ಸ್ ಇವತ್ತಿರುತ್ತೆ, ಬಿದ್ದೋಗುತ್ತೆ. ಇಂಟೆಲೆಕ್ಚುಯಲ್ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಬೌದ್ಧಿಕವಾಗಿ ಬೀರುವಂಥ ಒಂದು ಪ್ರಭಾವ ಇದೆಯಲ್ಲ, ಅದು ಯಾವತ್ತೂ ಹೋಗಲ್ಲ. ಒಬ್ಬ ದಯಾನಂದ ಸರಸ್ವತಿಯ ನೆನಪು ಈ ಸಮಾಜದಿಂದ ಹೋಗಲ್ಲ. ಒಬ್ಬ ವಿವೇಕಾನಂದರ ನೆನಪು ಈ ಸಮಾಜದಿಂದ ಹೋಗಲ್ಲ. ಒಬ್ಬ ಕೇಶವ ಬಲಿರಾಮ್ ಹೊಡ್ಗೇವಾರ್ ನೆನಪು ಈ ಸಮಾಜದಿಂದ ಹೋಗಲ್ಲ. ಒಬ್ಬ ವೀರ್ ಸಾವರ್ಕರ್ ನೆನಪು ಹೋಗಲ್ಲ. ಒಬ್ಬ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ನೆನಪು ಈ ಸಮಾಜದಿಂದ ಹೋಗಲ್ಲ. ಯಾಕೆಂದರೆ ಅವರು ಆಚಾರವನ್ನು ಮಾತ್ರ ಕೊಟ್ಟಿಲ್ಲ, ವಿಚಾರವನ್ನು ಕೊಟ್ಟಿದ್ದಾರೆ. ಕಾಲಾನುಕ್ರಮವಾಗಿ ನೀವು ಅವ್ರ ಆಚಾರ ಸರಿ ಬರದೇ ಇದ್ರೆ, ಅಂದರೆ ಅವ್ರು ಹೇಳಿರೋ ಆಚರಣೆಯ ಪದ್ಧತಿಗಳು ಸರಿ ಬರೆದರೆ ಬದಲಾಯಿಸ್ಕೋಬೋದು. ಆದರೆ ಅವರು ಮೂಲ ಕೊಟ್ಟಿರೋ ವಿಚಾರ ಇದೆಯಲ್ಲ, ಆ ವಿಚಾರ ಅನ್ನೋದು ತುಂಬ ದೀರ್ಘಕಾಲ ಬೆಲೆ ಬಾಳುವಂಥ. ಒಬ್ಬ ಮನುಷ್ಯ ಎಷ್ಟು ದೀರ್ಘವಾಗಿ ಬದುಕ್ತಾನೆ, ಇದನ್ನು ಹೇಳಿ ಮುಗಿಸ್ತೀನಿ. ರಾಧಾಕೃಷ್ಣನ್ ಅವ್ರಿಗೂ ಪತ್ರ ವ್ಯವಹಾರ ಆಯಿತು, ಜಗಳದ ಥರ, ಇಂಟೆಲೆಕ್ಚುಯಲ್ ಜಗಳ. ರಾಧಾಕೃಷ್ಣನ್ ಹೇಳಿದ್ರು, ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದು, ಸಾವಿರಾರು ವರ್ಷಗಳ ದೀರ್ಘ ಪರಂಪರೆ ಅಂತ ಹೇಳಿದ್ರು. ನಾರ್ಮಲಿ ನಾವು ಹೇಳುವಂಥ. ಅದಕ್ಕೆ ಅಂಬೇಡ್ಕರ್ ಅವರು ಕೌಂಟ್ರ್ ಮಾಡಿದ್ರು, ಹೌದು ನಿಮ್ಮದು ದೀರ್ಘ ಪರಂಪರೆ ನಿಜ, ಆದರೆ ಅಸ್ಪೃಶ್ಯತೆಯೂ ಇದೆಯಲ್ಲ ಅಂತ ಹೇಳಿದ್ರು. ಅದು ಫ್ಯಾಕ್ಟ್. ಅದಕ್ಕೆ ಅವ್ರು ಕೊಟ್ಟಂಥ ಒಂದು ಗೋಲ್ಡನ್ ಲೈನ್ ಏನಂದರೆ, ಅಂಬೇಡ್ಕರ್ ಅವರು ಒಬ್ಬ ಮನುಷ್ಯ ಅಥವಾ ಒಂದು ಸಮಾಜ ಎಷ್ಟು ದೀರ್ಘವಾಗಿ ಬದುಕುತ್ತೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕ್ವಾಲಿಟಿಯಿಂದ ಬದುಕುತ್ತೆ ಅನ್ನೋದು. ಲಾಂಜಿವಿಟಿಗಿಂತಲೂ ಎಷ್ಟು ಡಿಗ್ನಿಫೈಡ್ ಆಗಿ ಆ ಸಮಾಜ ಬದುಕುತ್ತೆ. ಆ ಘನತೆ ಇದೆಯಲ್ಲ, ಘನತೆಯಿಂದ ಬದುಕಲಿಲ್ವಾ, ಅವಮಾನಗಳಿಗೆ ಒಳಗಾಗಿ 100 ವರ್ಷ ಬದುಕ್ತೋ ಅಥವಾ ಸ್ವಾಭಿಮಾನದಿಂದ ಅದು ಕೆಲವೇ ಕಾಲ ಬದುಕ್ತೋ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಒಂದು ಹೊಸ ವಿಚಾರದ ಬೀಜವನ್ನು ಅವರು ರಾಧಾಕೃಷ್ಣನ್ ಅಂತ ಒಬ್ಬ ಫಿಲಾಸಫಿಯ ಮೇಷ್ಟ್ರಿಗೆ
ಅವರು ಎಸೆಯುವಂಥ ಕೆಲಸವನ್ನು ಮಾಡಿದರು. ಈ ರೀತಿಯ ಅನೇಕ ಕೆಲಸಗಳನ್ನು, ಅನೇಕ ಲೇಖನಗಳನ್ನು ಜಿ ಬಿ ಹರೀಶ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. 13 ಲೇಖನಗಳಿದೆ ಇದರೊಳಗಡೆ. ಇದು ಬರೀ ಓದಲ್ಲ ಅಣ್ಣ ಅಂದರೆ ಅವರ ಓದಿನ ಒಂದು ಅಗಾಧತೆ, ಅದ್ರ ಬಗ್ಗೆ 2 ಲೇಖನ ಇದೆ. ಆಮೇಲೆ ಹಿಂಸೆ ಬಗ್ಗೆ, ನಮ್ಮ ದೇಶದಲ್ಲಿ ಬಹಳ ಜಾಸ್ತಿ ಮಾತಾಡೋದು ಹಿಂಸೆ ಬಗ್ಗೆ ನಾವು. ಆದರೆ ವೈಲೆನ್ಸ್ ಇದೆಯಲ್ಲ, ವೈಲೆನ್ಸ್ ಬಗ್ಗೆ ಮಾತಾಡಿದ್ರೆ ನೀವು ನಾನ್ ವೈಲೆನ್ಸ್ ಬಗ್ಗೆ ಹೆಂಗೆ ಮಾತಾಡ್ತೀರಾ? ವೈಲೆನ್ಸ್ನ ಸ್ಥಾನ ಏನು, ಅಥವಾ ವೈಲೆನ್ಸನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ನಿವಾರಿಸೋದು ಹೇಗೆ ಅನ್ನುವುದ್ರ ಬಗ್ಗೆ ಅವರು ಒಂದು ಲೇಖನ ಇದೆ. ಹಿಂಸೆಯ ಬೇರು ಅರಿತವರೇ ಅಹಿಂಸೆಯ ತೋಟ ಮಾಡಬಲ್ಲರು. ಇನ್ನೊಂದು ಕಮ್ಯುನಿಸಂ ಬಗ್ಗೆ ಅವರು ಕೊಟ್ಟ ಎಚ್ಚರ. ಕಮ್ಯುನಿಸ್ಟರನ್ನು ನಂಬದಿರಿ ಎಂದ ಡಾಕ್ಟರ್ ಅಂಬೇಡ್ಕರನ್ನು ನೆಹರು ನಂಬಲಿಲ್ಲ. ಕಮ್ಯುನಿಸ್ಟರನ್ನು ನಂಬೇಡಿ ಅಂತ ಹೇಳಿದ್ರೆ ಈ ನೆಹರು ಅಂಬೇಡ್ಕರನ್ನೇ ನಂಬಲಿಲ್ಲ. ಆಮೇಲೆ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಚಿಂತನೆಗಳು, ಲೋಕಮಾನ್ಯ ಡಾಕ್ಟರ್ ಅಂಬೇಡ್ಕರ್, ನಾವು ಲೋಕಮಾನ್ಯ ತಿಲಕ್ ಅಂತ ಹೇಳ್ತೀವಿ, ಲೋಕಮಾನ್ಯ ಅಂಬೇಡ್ಕರ್ ಅಂತ ಯಾಕೆ ಇವ್ರನ್ನ ಕರಿಬೇಕು ಅಂತ ನಾನು ಅದರೊಳಗಡೆ ಬರೆದಿದ್ದೀನಿ. ಅವ್ರು ಯಾಕೆ ಲೋಕಮಾನ್ಯ ಅಂತ ಕರಿಬೇಕು? ಲೋಕಮಾನ್ಯ ಅಂತ ಹೇಳಿ ಅವ್ರನ್ನ ನಾನು ಕರೆದಿಲ್ಲ, ಶಾಹು ಮಹಾರಾಜರು ಕರೆದಿದ್ದು, ಛತ್ರಪತಿ ಶಾಹು ಮಹಾರಾಜ್ ಕರೆದಿದ್ದು. ನಾವು ಮರೆತ ಜರ್ನಲಿಸ್ಟ್ ಅಂಬೇಡ್ಕರ್, ಪತ್ರಕರ್ತ ಅಂಬೇಡ್ಕರ್. 4 ಪತ್ರಿಕೆಗಳನ್ನು 4 ಪತ್ರಿಕೆ ನಡೆಸಿದ್ರು. ಮತ್ತು ಅಂಬೇಡ್ಕರ್ ಅವರು 4 ಭಾಷೆಯಲ್ಲಿ ಮಾತಾಡ್ತಿದ್ರು. ಮರಾಠಿ, ಇಂಗ್ಲೀಷು, ಗುಜರಾತಿ, ಹಿಂದಿ. 4. ಅಂದರೆ ಆಗ ಇವತ್ತಿನ ಥರ ಗುಜರಾತ್ ಇರಲಿಲ್ಲ. ಮುಂಬೈ ಪ್ರಾಂತವೇ ಅಲ್ಲಿ ತನಕ ವಿಸ್ತಾರ ಆಗಿತ್ತು, ಬೃಹತ್ ಮುಂಬೈ ಪ್ರಾಂತ ಇತ್ತು. ಆಮೇಲೆ ಅದು ಡಿವೈಡ್ ಆಗಿ ಗುಜರಾತು ಬೇರೆ, ಮುಂಬೈ ಬೇರೆ. ಹಾಗಾಗಿ ಅಲ್ಲಿ ತನಕ ಅವರ ಇನ್ಫ್ಲೂಯೆನ್ಸು ಇತ್ತು. ಇನ್ನೊಂದು, ನೀವು ಈ ಪುಸ್ತಕನ ಯಾರು ಓದಿಲ್ವೋ ಅವ್ರು ಓದಲೇಬೇಕು ಅಂತ ನಿಮ್ಮ ಕುತೂಹಲ ದೃಷ್ಟಿಯಿಂದ ಹೇಳೋದು, ಈ ಜಿ ಬಿ ಹರೀಶ್ ಅವರು ಏನು ಬರೆದಿದ್ದಾರೆ ಇದರಲ್ಲಿ ಅಂದರೆ, ಡಿ ವಿ ಜಿ ಮತ್ತು ಅಂಬೇಡ್ಕರ್ ಅವರ ನಂಟು ನಿಮಗೆ ಗೊತ್ತೇ? ಅಂದರೆ ಡಿ ವಿ ಜಿ ಯಾರು ಅಂತ ನಮಗೆ ಗೊತ್ತಾ ಅಂತ ನನ್ನ ಪ್ರಶ್ನೆ ಬಸವನಗುಡಿಯಲ್ಲಿ ಬೆಂಗಳೂರಿನಲ್ಲಿರೋರಿಗೆ. ಮಂಕುತಿಮ್ಮನ ಕಗ್ಗದ ಒಂದು 800 ಪದ್ಯಗಳನ್ನು ಇಟ್ಕೊಂಡು ಅದನ್ನೇ ಬೆಳಗ್ಗೆ ಸಂಜೆ. ಕೆ ಎಸ್ ನರಸಿಂಹಸ್ವಾಮಿ ಅಂದರೆ ಮೈಸೂರು ಮಲ್ಲಿಗೆ, ಆಮೇಲೆ ಏನೂ ಇಲ್ಲ, ಗಸಗಸೆ ಪಾಯಸ, ಮೈಸೂರು ಮಲ್ಲಿಗೆ, ಬೆಳದಿಂಗಳು, ಅಷ್ಟೇನ ಅವರು ಪ್ರೇಮ ಕವಿತೆ ಒಂದು ಬಿಟ್ಟರೆ ಅವರು ಅದು ಕೆಟ್ಟದ್ದು ನಾನು ಹೇಳ್ತಿಲ್ಲ. ನನಗೂ ಇಷ್ಟ, ಪ್ರೇಮ ಕವಿತೆ ಅಂತ ಇಷ್ಟ ನನಗೆ, ಅದ್ರ ಬಗ್ಗೆ ನನಗೆ ವಿರೋಧ ಇಲ್ಲ. ನರಸಿಂಹಸ್ವಾಮಿಗಳು ಒಳ್ಳೆ ಕವಿ, ಅಲ್ಲಿಗೆ ನಿಲ್ಲಿಲ್ಲ ನರಸಿಂಹಸ್ವಾಮಿ, ಮುಂದಕ್ಕೆ ಬರೆದ್ರು, ತುಂಬ ಬರ್ತಿದ್ದಾರೆ. ಹಿಡಿದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಇತ್ಯಾದಿ ಭಾಳ ಬೇರೆ ಥರ ಪದ್ಯಗಳಲ್ಲಿ ಬರೆದಿದ್ದಾರೆ. ಆ್ಯಕ್ಚುಲಿ ಲಾಲ್ಬಾಗ್ ಬಗ್ಗೆ ಬೇರೆ ಥರ ಪದ್ಯ ಬರೆದಿದ್ದಾರೆ, ಜಯನಗರದಲ್ಲಿ ಸಂಜೆ ದೀಪ ಬೆಳಗೋದ್ರ ಬಗ್ಗೆ ಬೇರೆ ಥರ ಪದ್ಯ ಬರೆದಿದ್ದಾರೆ. ಇರಲಿ, ಹಾಗೆ ಡಿ ವಿ ಜಿ ಅವ್ರನ್ನ ನಾವು ಸೀಮಿತ ಮಾಡಿ ನೋಡ್ತೀವಿ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ಡಿ ವಿ ಜಿ ವಾಸ್ ಎ ಪ್ರಫೌಂಡ್ ಥಿಂಕರ್, ಹಿ ವಾಸ್ ಎ ಪೊಲಿಟಿಷಿಯನ್, ಹಿ ವಾಸ್ ಎ ಜರ್ನಲಿಸ್ಟ್, ಸೋ ಈಸ್ ಅಂಬೇಡ್ಕರ್. ಅದು ಅವರ ಸಂಬಂಧ. ಅದನ್ನು ಹೇಳಿದ್ರೆ ನೀವು ಪುಸ್ತಕ ತೊಗೊಳ್ಳದೆ ಹೋದರೆ ಅದಕ್ಕೆ ನಾನು ಹೇಳಲ್ಲ. ಇದು ಪುಸ್ತಕ ಪರಿಚಯ ಮಾಡೋ ಟೆಕ್ನಿಕ್ಕು ಅಲ್ವಾ, ಅಷ್ಟು ಹೇಳಿ ಬಿಟ್ಬಿಡ್ಬೇಕು. ಆಮೇಲೆ ಅಂಬೇಡ್ಕರ್ ಸಾವಿನ ಹಕೀಕತ್ ಬಗ್ಗೆ 3 ಲೇಖನ ಇದೆ. ಈ ಲೇಖನಗಳನ್ನು ಓದಿ ವಿಜಯ ಸಂಕೇಶ್ವರ ತಲೆಕೆಟ್ಟು, ನನ್ನ ಕರೆಸ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಎಲ್ಲಿದೆ ಮಾರ್ಯಾರ ಈ ಪುಸ್ತಕ ಅಂದರು. ತೋರಿಸ್ದೆ, ಕೊಡಿ ಅಂದರು. ಕೊಡಲ್ಲ ಅಂದೆ. ಅವ್ರ ಮಾಲೀಕರು, ನಾನು ಕೊಡಲ್ಲ ಅಂದೆ. ಪುಸ್ತಕ ಮಾತ್ರ ಯಾರಿಗೂ ಕೊಡಲ್ಲ, ನಾನು ಜೆರಾಕ್ಸ್ ಮಾಡಿಸ್ಕೊಡ್ತೀನಿ. ಅವ್ರಿಗೆ ಜೆರಾಕ್ಸ್ ಮಾಡಿಸಿ ಪುಸ್ತಕ ಕೊಟ್ಟೆ. ಓದ್ಬಿಟ್ಟು ನಿಜಕ್ಕೂ ನನಗೊಂದು ಹೊಸ ದೃಷ್ಟಿಕೋನನೇ ಸಿಕ್ತು. ಇದರಲ್ಲಿ ವಿಲಾಸ್ ಖರಾತ್ ಹೇಳಿದ್ನೆಲ್ಲ ನಾನು ಒಪ್ತೀನಿ ಅಂತಲ್ಲ. ಪಾಸಿಬಿಲಿಟಿ ಏನು, ಅಂಬೇಡ್ಕರ್ ಅವರ ಅನುಮಾನಾಸ್ಪದವಾದ ಸಾವು ದೆಹಲಿನಲ್ಲಿ, ಅಲ್ಲಿಂದ ಅವರ ಶವವನ್ನು ತರೋದಕ್ಕೆ ಪಟ್ಟಂಥ ಪಾಡು, ಎಲ್ಲವನ್ನು ತುಂಬ ಡೀಟೇಲಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರು ಅನೇಕ ಏನು ಹೇಳ್ತಾರೆ ಇನ್ನರ್ ಆಧಾರಗಳನ್ನು ಕೊಟ್ಟಿದ್ದಾರೆ. ನಾನಕ್ ಚಂದ್ರ ರತ್ತು ಇರ್ಬೋದು, ಕೊನೆಯಲ್ಲಿ ಅವ್ರ ಜೊತೆ ಇದ್ದವನು ಅವನೇ ನಾನಕ್ ಚಂದ್ರ ರತ್ತು. ಸೋಹನ್ ಲಾಲ್ ಶಾಸ್ತ್ರಿ ಇರ್ಬೋದು, ಕರ್ನಾಟಕದವರಾದಂಥ ಶಂಕರಾನಂದ ಶಾಸ್ತ್ರಿ ಇರ್ಬೋದು. ಶಾಸ್ತ್ರಿ ಅಂತ ಹೇಳಿದ್ರೆ ಅವರು ವೈದಿಕ ಬ್ರಾಹ್ಮಣ ಶಾಸ್ತ್ರಿ ಅಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೊಂದು ಪದವಿ ಉಪಾಧಿ ಬಂತಲ್ಲ, ಆ ರೀತಿ ಅವರು ಯಾವುದೋ ಎಕ್ಸಾಮನ್ನು ಪಾಸ್ ಮಾಡಿದಾಗ ಬಂದಂಥ ಒಬ್ಬ ದಲಿತ ವ್ಯಕ್ತಿ ಅವನು ಶಂಕರಾನಂದ ಶಾಸ್ತ್ರಿ, ಸೋಹನ್ ಲಾಲ್ ಶಾಸ್ತ್ರಿ. ಅವರುಗಳು ಬರೆದಿರುವಂಥ ಅನೆಕ್ಟೋಟ್ಸು, ಬರೆದಿರೋ ಪುಸ್ತಕಗಳನ್ನು ಇಟ್ಕೊಂಡು ವಿಲಾಸ್ ಖರಾತ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಏನು ಮಜಾ ಇಂಟೆಲೆಕ್ಚುಯಲ್ ಫೀಲ್ಡ್ ಹೆಂಗಿರುತ್ತೆ ಷಡ್ಯಂತ್ರಗಳು ಅಂದರೆ, ಈ ಪುಸ್ತಕ ಕನ್ನಡದಲ್ಲಿ ಬಂದಿದ್ರೂ ಅಂಬೇಡ್ಕರ್ನೇ ತುಂಬ ಸ್ಟಡಿ ಮಾಡೋರು ಕೂಡ ಈ ಪುಸ್ತಕವನ್ನು ನೋಡೇ ಇಲ್ಲ, ಓದೋದು ಬೇರೆ ಮಾತು. ರೀಪ್ರಿಂಟು ಆಗಲಿಲ್ಲ ಈ ಪುಸ್ತಕ. ಡೆಲ್ಲಿ ಅವ್ರಿಗೆ ಫೋನ್ ಮಾಡಿದ್ರೆ ಮಾಡ್ತೀವಿ ಅಂತಾರೆ. ಹೆಂಗೆ ವರ್ಕ್ ಆಗುತ್ತೆ ಫೋರ್ಸಸ್ಸು ಅನ್ನೋದಕ್ಕೆ ನಾನು ಈ ರೀತಿಯ ಮಾತುಗಳನ್ನು ಹೇಳಿದೆ. ಆ ಎಲ್ಲ ಅರ್ಥಗಳಲ್ಲೂ ಕೂಡ ನಮಗೆ ಗೊತ್ತೇ ಇರದ ಎಷ್ಟೋ ಸಂಗತಿಗಳು ಅಂತ ಒಂದು ಹೇಳಬೇಕಾದ್ದು ಅಂದರೆ, ವಿಶ್ವ ಹಿಂದೂ ಪರಿಷತ್ತು ಇತ್ಯಾದಿಯವರು ಮುಂದೆ ಪೇಜಾವರ ಸ್ವಾಮಿಗಳು, ಗುರೂಜಿಯವರು, ಕಾರ್ಯಪ್ಪನವರು ಅನೇಕರು ಸೇರ್ಕೊಂಡ್ಬಿಟ್ಟು ಮುಂದೆ ಏನೋ ಒಂದು ವೀರೇಂದ್ರ ಹೆಗಡೆಯವರು
ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೊಡ್ಡ ಒಂದು ಸ್ಥಾಪನೆಯನ್ನು ಮಾಡಿದ್ರು, ಮುಂದೆ ಅಶೋಕ್ ಸಿಂಘಲ್ ಇತ್ಯಾದಿಯವರು. ಅದರಲ್ಲಿ ಏನು ಹಿಂದೂ ಸಂತ ಸಮಾಜ ಒಂದಾಗಬೇಕು ಅಂತ, ಇದರ ಬೀಜರೂಪವನ್ನು ಅಂಬೇಡ್ಕರ್ ಅವರು ಅವರ ಜೀವನ ಕಾಲದಲ್ಲೇ ಮಾಡಿದರು. ಮಧ್ಯಮ ಮತ್ತು ಕೆಳಹಂತದ ಜಾತಿಯ ಸನ್ಯಾಸಿಗಳು, ಸಾಧುಗಳು, ಅವಧೂತರಿದ್ದಾರಲ್ಲ, ಅವ್ರದ್ದೊಂದು ಕಾನ್ಫರೆನ್ಸ್ ಮಾಡಿದರು. ಅವರು ಸಾಮಾಜಿಕ ಸುಧಾರಕರಲ್ಲ, ಅವರು ಸಾಮಾಜಿಕ ಕ್ರಾಂತಿಕಾರಿ. ಹೀಗಾಗಿ ಮೊನಚು, ಹರಿತವಾದ ಒಂದು ಭಾಷೆ ಇತ್ಯಾದಿಗಳು ಅವರಲ್ಲಿ ಜಾಸ್ತಿ. ಈ ರೀತಿ ಬೇರೆ ಬೇರೆ ವಿಷಯಗಳು ಇದರಲ್ಲಿ ಬಂದಿದೆ. ನನಗೆ ಅಂದರೆ ಈ ಪುಸ್ತಕವನ್ನು ಬರೆದ ಮೇಲೆ ಮತ್ತೆ ಮತ್ತೆ ನನಗೆ ಯಾವತ್ತಾದರೂ ಈ ಪುಸ್ತಕ ಓದಬೇಕು ಅಂತ ಅನಿಸಿದ್ರೆ ನಾನು ಇದರಲ್ಲಿ ಓದೋದು ಒಂದೇ ಒಂದು ಲೇಖನ. ಅದು ಯಾವುದು ಅಂದರೆ ಅಂಬೇಡ್ಕರ್ ಅವರ ಮೊದಲನೇ ಪತ್ನಿ ರಮಾಬಾಯಿ ಅಂಬೇಡ್ಕರ್ ಬಗ್ಗೆ ನಾನೇ ಬರೆದಿರೋ ಲೇಖನ. ಅದು ನಂಗೆ ತುಂಬ ಇಷ್ಟವಾದ ಲೇಖನ. ಅದನ್ನು ಏನಂತ ಹೆಸರು ಕೊಟ್ಟಿದ್ದೀನಿ ಅಂದರೆ ಸಾಮಾಜಿಕ ಅಗ್ನಿಗೆ ಬೆರಣಿಯಾದ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್. ಈ ಮನುಷ್ಯ ಅಲ್ಲಿ ಓದುವಾಗ, PhD ಮಾಡುವಾಗ, ಇಲ್ಲಿ ಅಂಬೇಡ್ಕರ್ ಅವರ ಹೆಂಡತಿ ಮನೆಯಲ್ಲಿ ಒಂದು ಒಂದು ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಬೆರಣಿಯೆಲ್ಲ ಇಟ್ಕೊಂಡು, ಅಂದರೆ ಹಳ್ಳಿಯಲ್ಲಿ ಇರಲಿಲ್ಲ ಅವರು, ಮುಂಬೈ ಕಡೆ ಭಾಗದಲ್ಲಿ ಇದರಲ್ಲಿದ್ದರು ಅವರನ್ನು ಅವರು ಯಾವ ರೀತಿ ಅವರು ಬದುಕಿದ್ರು ಅನ್ನುವುದನ್ನು ಇದರೊಳಗಡೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸೊ ಆಮೇಲೆ ಅದರೊಳಗಡೆ ಅವ್ರ ಮದುವೆ ಹೆಂಗಾಯಿತು, ಅವ್ರ ಮದುವೆ ಮಂಟಪ ಹೆಂಗಿತ್ತು, ಆ ಮದುವೆ ಬೆಳಗ್ಗೆ ಆಯಿತೋ ರಾತ್ರಿ ಆಯಿತೋ, ಯಾಕೆ ರಾತ್ರಿಯಲ್ಲೇ ಮದುವೆ ಮಾಡಬೇಕಾಗಿ ಬಂತು, ಇತ್ಯಾದಿ ಮಾಡ್ಕೋಬೇಕಾಗಿ ಬಂತು, ಇತ್ಯಾದಿಗಳ ಒಂದು ವಿವರವನ್ನು ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ನಾವು ಸಮಾಜದ ಬಗ್ಗೆ ಮಾತಾಡ್ತಾ ಕೇವಲ ಪುರುಷರ ಬಗ್ಗೆನೇ ಮಾತಾಡ್ತೀವಿ. ಅದರಲ್ಲಿ ಅರ್ಧದಷ್ಟು ಜನಸಂಖ್ಯೆ ಇರೋದು ಮಹಿಳೆಯರದು. ಅದು ಬಿಟ್ಟೇ ಬಿಡ್ತೀವಿ. ಅದು ಹಿಂದುತ್ವದ ಚರ್ಚೆ ಇರ್ಬೋದು, ಸಾಮಾಜಿಕ ನ್ಯಾಯದ ಪ್ರಶ್ನೆ ಇರ್ಬೋದು, ಸಂವಿಧಾನದ ಪ್ರಶ್ನೆ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಒಂದು ರೀತಿ ದೇ ಎಕ್ಸಿಸ್ಟ್ ನಾಟ್ ಅನ್ನುವ ರೀತಿಯಲ್ಲೇ ನಮ್ಮ ಉದಾಹರಣೆಗಳು, ಚರ್ಚೆಗಳು ಇರುತ್ತೆ. ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ರಮಾಬಾಯಿಯವರ ಪಾತ್ರ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಅವರ ಪಾಕಿಸ್ತಾನ್ ಪುಸ್ತಕ ಇದೆಯಲ್ಲ ಅಂಬೇಡ್ಕರ್ದು, ಪಾಕಿಸ್ತಾನ್ ಪುಸ್ತಕವನ್ನು ನನ್ನ ರಾಮುಳಿಗೆ ಅಂತ ಅವರು ರಮಾಬಾಯಿಯವರಿಗೆ ಅವರು ಡೆಡಿಕೇಟ್ ಮಾಡ್ತಾರೆ. ಅಂಬೇಡ್ಕರ್ ಅವರು ಭಾಳ ಆಗಿರುತ್ತೆ ಅವರು ತೀರ್ಕೊಂಡು. ಒಬ್ಬ ವಿದೇಶಿ ಮಹಿಳೆ ಸ್ವಲ್ಪ ಅಂಬೇಡ್ಕರ್ ಅವರ ಇಂಟೆಲೆಕ್ಚುಯಲ್ ಕ್ಯಾರೆಕ್ಟರ್ ನೋಡಿ ಅಟ್ರಾಕ್ಟ್ ಅಂದರೆ ಇನ್ ಗುಡ್ ಸೆನ್ಸ್ ಒಂದು 2-3 ಸತಿ ಅವ್ರ ಮನೆಗೆ ಬಂದು ಮಾತಾಡಿಸ್ತಾರೆ. ಆಕೆ ಬಂದಾಗೆಲ್ಲ ಒಂದು ಜಮಖಾನ ಹಾಸಿ ಒಂದು ಟೇಬಲ್ ಇದ್ರ ಮೇಲೆ, ಚೇರು ಮೇಲೆ, ಸೋಫಾ ಮೇಲೆ ಕೂರಿಸ್ತಿರ್ತಾರೆ. ಆಕೆ ಹೋದ ತಕ್ಷಣ ಅಂಬೇಡ್ಕರ್ ಅವರ ಅಸಿಸ್ಟೆಂಟಿಗೆ ಹೇಳಿಬಿಟ್ಟು ಇದನ್ನು ತೊಗೊಂಡು ಹೋಗಿ ಮೊದಲು ಒಗೆದು ಒಣಗಾಕು ಅಂತೇಳಿ. ಅಂದರೆ ನಾನು ನನ್ನ ಮನೆಯಲ್ಲಿ ಆ ರಮಾಬಾಯಿ ಅಂಬೇಡ್ಕರ್ ಬಿಟ್ಟರೆ ಇನ್ಯಾರನ್ನು ನಾನು ಆ ಸ್ಥಾನದಲ್ಲಿ ಕೂರಿಸೋಕ್ಕಾಗಲ್ಲ. ಭಾಳ ದೀರ್ಘಕಾಲ ಆಗಿತ್ತು. ಆಮೇಲೆ ಆರೋಗ್ಯ ಕಾರಣ ಮತ್ತೊಂದು ಅವರು ಸವಿತಾ ಕಬೀರ್ ಅವ್ರನ್ನ ಮದುವೆ ಮಾಡ್ಕೊಳ್ಬೇಕಾದ ಸಂದರ್ಭ ಎಲ್ಲ ಬಂತು. ಅದೊಂದು ಬೇರೆ ಕಥೆ. ಆ ಕಥೆ ಏನು ಅನ್ನೋದು ಕೂಡ ನಾನು ಸಾವಿನ ಹಕ್ಕಿಕತ್ತಲ್ಲಿ ಬರೆದಿದ್ದೀನಿ. ಅದನ್ನು ನಾನು ನಿಮಗೆ ಹೇಳಲ್ಲ, ನೀವೇ ಓದಬೇಕು.